ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಗಣ್ಯರು ಮತ್ತು ಅತಿ ಗಣ್ಯರು ನಿಗದಿತ ಸಮಯದಲ್ಲಿ ಹಾಸನಾಂಬಾದೇವಿ ದರ್ಶನ ಪಡೆಯಬೇಕು. ಬೇರೆ ವೇಳೆ ಅವಕಾಶವಿಲ್ಲ. ಹಾಸನಾಂಬಾ ಜಾತ್ರಾ ಮಹೋತ್ಸವ ಹಿನ್ನೆಲೆ ಜಿಲ್ಲಾಧಿಕಾರಿ ಮಾಹಿತಿ. ಹಾಸನಾಂಬಾದೇವಿ ಜಾತ್ರೆ ಸ್ಥಳೀಯ ಹಬ್ಬ, ಇದು ನಾಡ ಹಬ್ಬ ಅಲ್ಲ. ಜಿಲ್ಲಾಡಳಿತ ಕ್ರಮಕ್ಕೆ ಎಎಪಿ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೀಶ್ ಖಂಡನೆ. ದೇವಾಲಯ ಬಾಗಿಲು ತೆರೆಯುವ ವೇಳೆ ಕಪ್ಪು ಬಾವುಟ ಹಾರಿಸುವ ಮೂಲಕ ಪ್ರತಿಭಟನೆಯ ಎಚ್ಚರಿಕೆ. ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಇಬ್ಬರು ಬಾಲಕರು ಕೃಷಿ ಹೊಂಡದಲ್ಲಿ ಮುಳುಗಿ ಮೃತಪಟ್ಟ ಘಟನೆ. ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಮೃತರ ಮನೆಗಳಿಗೆ ಭೇಟಿ. ಪೋಷಕರಿಗೆ ಧನ ಸಹಾಯ ಮಾಡಿ ಸಾಂತ್ವನ ಹೇಳಿದ ಶಾಸಕರು. ಗಣ್ಯರು ಅತಿ ಗಣ್ಯರು ನಿಗದಿತ ಅವಧಿಯಲ್ಲಿ ಬಂದು ಹಾಸನಾಂಬಾ ದರ್ಶನ ಪಡೆಯಬೇಕು. ಇಲ್ಲವಾದರೆ ಅಂತವರಿಗೆ ಅವಕಾಶ ಕಲ್ಪಿಸಲಾಗುವುದಿಲ್ಲವೆಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ತಿಳಿಸಿದ್ದಾರೆ. ಮುಜರಾಯಿ ಸಚಿವರ ಒಂದು ಸಮ್ಮುಖದಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅನೇಕ ವಿಷಯಗಳನ್ನು ಸರ್ ಅವರು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅದರ ಬಗ್ಗೆ ನಮಗೆ ನಿರ್ದೇಶನಗಳನ್ನು ನೀಡಿದ್ದಾರೆ, ಏನಾಗಬೇಕಾಗಿದೆ ಮತ್ತು ಯಾವ ರೀತಿ ನಡಿಬೇಕಾಗಿದೆ ಅನ್ನೋದ್ರ ಬಗ್ಗೆ. ಸೊ ಅವುಗಳನ್ನು ಸಹ ನಾವು ಪರಿಗಣಿಸಿದ್ದೇವೆ. ಸೊ ಇನ್ನು ಉಳಿದಾಗೆ ಹೇಳಬೇಕು ಅಂದರೆ ವ್ಯವಸ್ಥಿತವಾಗಿ ನಾವು ಈಗ ದೇವಸ್ಥಾನದ ಮೂಲಭೂತ ಎಸ್ಪೆಷಲಿ ಭಕ್ತಾದಿಗಳ ಆಗಮನಕ್ಕೆ ಮತ್ತು ದರ್ಶನಕ್ಕೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ, ದರ್ಶನದ ವ್ಯವಸ್ಥೆ ಮತ್ತು ದರ್ಶನ ಯಾವ ರೀತಿ ಇರ್ತದೆ ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರ. ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಹೆಚ್ಚಿನದಾಗಿ ಪ್ರಶ್ನೆ ಏನು ಬರ್ತಾ ಇದೆ, ದರ್ಶನದ ವಿಷಯ ಕುರಿತು ಯಾವ ರೀತಿ ದರ್ಶನ ಇರ್ತದೆ ಅನ್ನೋದ್ರ ಬಗ್ಗೆ. ನಾನು ಈ ಮೂಲಕ ನಮ್ಮ ಜನತೆಗೆ ಕೋರಿಕೊಳ್ಳುವುದು ಇಷ್ಟೇ, ನಮ್ಮ ದರ್ಶನದಲ್ಲಿ ಒಂದು ಸರ್ವದರ್ಶನ ಅಂದರೆ ಸಾಮಾನ್ಯರು ಎಲ್ಲ ದರ್ಶನವನ್ನು ಪಡಿಬಹುದು, ಅದು ಒಂದು ಕ್ಯೂ ಇರ್ತದೆ. ಇನ್ನೊಂದು 1,000 ರೂಪಾಯಿಯ ಟಿಕೆಟ್ ಮತ್ತು 300 ರೂಪಾಯಿ ಟಿಕೆಟ್, ಅದು 2 ಕ್ಯೂ ಇರ್ತದೆ. ಇದು ಸೇರಿ 3 ಆಯಿತು. ಅದರ ಹೊರತುಪಡಿಸಿಯೂ ಸಹ ನಮ್ಮ ರಾಜ್ಯ ಶಿಷ್ಟಾಚಾರದ ಪ್ರಕಾರ ಶಿಷ್ಟಾಚಾರಕ್ಕೆ ಒಂದು ದರ್ಶನದ ವ್ಯವಸ್ಥೆ ಇದೆ. ಅದು ಹೊರತುಪಡಿಸಿ ಗೋಲ್ಡ್ ಕಾರ್ಡ್ ಅಂತ ಹೇಳಿ ಅದಕ್ಕೆ ಒಂದು ನಿಗದಿತ ಸಮಯವನ್ನು ನಾವು ಕೊಟ್ಟಿದ್ದೇವೆ. ಈ ರೀತಿಯಾಗಿ ದರ್ಶನದ ವ್ಯವಸ್ಥೆ ಇರ್ತದೆ. ಬಟ್ ಈ ಬಾರಿಯ ವಿಶೇಷತೆ ಅಂದರೆ ಈ ದರ್ಶನಕ್ಕೆ ನಿಗದಿತ ಸಮಯವನ್ನು ಇಟ್ಟಿರೋದು. ಮುಖ್ಯವಾಗಿ ರಾಜ್ಯ ಶಿಷ್ಟಾಚಾರದಿಂದ ಬರ್ತಕ್ಕಂತಹ ದರ್ಶನಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ 12:30ವರೆಗೆ ಮಾತ್ರ ರಾಜ್ಯ ಶಿಷ್ಟಾಚಾರದ ಅಂದರೆ ನಾವೇನು VVIPs ಅಥವಾ ಶಿಷ್ಟಾಚಾರ ಪ್ರೋಟೋಕಾಲಲ್ಲಿ ಬರ್ತಕ್ಕಂತಹ ಗಣ್ಯರು ಅತಿ ಗಣ್ಯರಿಗೆ ದರ್ಶನವನ್ನು ನಿಗದಿಪಡಿಸಲಾಗಿದೆ. ಸೊ ಇನ್ನು ಅದರಲ್ಲೂ ಸಹ ಮಾನ್ಯ ಕೆಲವು 5-6 ಗಣ್ಯರಿಗೆ ಅತಿ ಗಣ್ಯರಿಗೆ ವಿತ್ ಕಾನ್ವಾಯ್ ನಮ್ಮ ಶಿಷ್ಟಾಚಾರದ ಪ್ರಕಾರ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಇನ್ನು ಹೇಳಬೇಕು ಅಂದರೆ ಗೋಲ್ಡ್ ಕಾರ್ಡ್ ತುಂಬ ಸೀಮಿತ ನಂಬರಲ್ಲಿ ನಾವು ಇಶ್ಯೂ ಮಾಡ್ತಾ ಇದ್ದೇವೆ. ಅದರ ಸಮಯ ಬೆಳಿಗ್ಗೆ 7:30ಯಿಂದ 10 ಗಂಟೆವರೆಗೆ, ಅಂದರೆ 7:30ಯಿಂದ 10 ಗಂಟೆವರೆಗೆ ಗೋಲ್ಡ್ ಕಾರ್ಡ್ ಅವರು ದರ್ಶನ ಪಡಿತಾರೆ. 10ರಿಂದ 12 ಗಂಟೆವರೆಗೆ ಗಣ್ಯರು ಮತ್ತು ಅತಿ ಗಣ್ಯರ ದರ್ಶನ ಆಗ್ತದೆ. ಉಳಿದ ಎಲ್ಲ ರೀತಿಯಾಗಿ ಸರ್ವದರ್ಶನ ಮತ್ತು ಎಲ್ಲ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಇರ್ತದೆ. ಇದರ ಉದ್ದೇಶ ಇಷ್ಟೇ, ಅಲ್ಲಿ ಭಕ್ತಾದಿಗಳು ಸಾಮಾನ್ಯ ಭಕ್ತಾದಿಗಳು ಕ್ಯೂವಲ್ಲಿ ಇರೋರು 24 ತಾಸು ಒಂದು ಏನು ಅತಿ ಗಣ್ಯರಿಗೆ ದರ್ಶನಕ್ಕೆ ಅವಕಾಶ ಇದೆ ಅನ್ನೋದು ಮನೋಭಾವ ಹೊರಟೋಗುತ್ತೆ. ಜೊತೆಗೆ ಅವರು ಸಂಪೂರ್ಣ ಸಮಯವೂ ಸಹ ಸಾಮಾನ್ಯ ಭಕ್ತಾದಿಗಳಿಗೇ ಮೀಸಲಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಕ್ರಮವನ್ನು ಮಾನ್ಯ ಜಿಲ್ಲಾಡಳಿತ ಕ್ರಮ ವಹಿಸಿದೆ. ಸೊ ಅದರ ದರ್ಶನದ ಹೊರತಾಗಿಯೂ ಸಹ ಇತರ ಮೂಲಭೂತ ವ್ಯವಸ್ಥೆಗಳು, ಕುಡಿಯುವ ನೀರಿರ್ಬೋದು, ಶೌಚಾಲಯಗಳು ಇಂದಿನ ಬಾರಿ 60 ಇತ್ತು, ಈ ಸರಿ ನಾವು ಅದನ್ನು ಡಬಲ್ ಮಾಡಿದ್ದೇವೆ, 220 ಮಾಡಿದ್ದೇವೆ. ಮತ್ತು ಅದಕ್ಕೆ ನಿಯೋಜಿತ ಸಿಬ್ಬಂದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ಶೌಚಾಲಯಕ್ಕೆ 2 ಶೌಚಾಲಯಕ್ಕೆ ಒಬ್ಬರು 24/7 ಅದನ್ನು ಮೇಂಟೆನೆನ್ಸ್ಗೆ, ಮತ್ತು ಕುಡಿಯೋ ನೀರು, ಮಜ್ಜಿಗೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಈ ಥರ ಮತ್ತು ಪ್ರಸಾದ ವಿತರಣೆ ಇರಬಹುದು. ಈ ರೀತಿಯಾಗಿ
ದರ್ಶನದ ವ್ಯವಸ್ಥೆ ಮತ್ತು ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಅವ್ರಿಗೆ ಒಂದು ಹೆಲ್ಪ್ಲೈನು ಸಹ ಇರ್ತದೆ. ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಆರೋಗ್ಯ ಸಂಬಂಧಿತ ಇತರೆ ವಿಷಯಗಳ ಬಗ್ಗೆ ಮಾಹಿತಿ ಬಗ್ಗೆ ಅವರು ತಿಳ್ಕೊಳ್ಬಹುದು. ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆ ಮತ್ತು ಅಗ್ನಿಶಾಮಕ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಒಳಗೊಂಡಂತೆ ಒಂದು ಸುವ್ಯವಸ್ಥಿತ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಭಕ್ತಾದಿಗಳ ದರ್ಶನಕ್ಕಾಗಿ. ಇದು ಒಂದು. ಇನ್ನೊಂದು ಮುಖ್ಯವಾಗಿ ನಾವು ಒಂದು ಸ್ವಲ್ಪ ಹೈಲೈಟ್ ಮಾಡಲಿಕ್ಕೆ, ಒಂದು ಹೋದ ಬಾರಿಗಿನ್ನ ಸ್ವಲ್ಪ ವಿಭಿನ್ನ ಅಂದರೆ ಈ ಬಾರಿ ಪಾದರಕ್ಷೆಗಳನ್ನು ಅಲ್ಲಿ ಅಲೋ ಮಾಡ್ತಾ ಇಲ್ಲ. ದೇವಸ್ಥಾನದ ಸುತ್ತ ಯಾವುದೇ ಪಾದರಕ್ಷೆಗಳಿಗೆ ಸ್ಟ್ಯಾಂಡ್ಗಳು ಸಹ ಇರೋದಿಲ್ಲ. ಪಾರ್ಕಿಂಗ್ ಪ್ಲೇಸಲ್ಲಿ ನಾವು ಅರೇಂಜ್ ಮಾಡಿದ್ದೇವೆ. ಮತ್ತು ಪಾರ್ಕಿಂಗ್ ಸ್ಲಾಟ್ ಅಂದರೆ ನಮ್ಮ ತುಂಬ ಹತ್ತಿರನೇ ದೇವಸ್ಥಾನಕ್ಕೆ ಸ್ವಲ್ಪ 100 ಮೀಟರ್ ಅಂತರದಲ್ಲಿ. ಜೊತೆಗೆ KSRTC ಬಸ್ ಸ್ಟಾಪ್ಸ್, ರೈಲ್ವೆ ಸ್ಟೇಷನ್ಸ್ ಮತ್ತು ಇತರೆ ಸ್ಥಳಗಳಲ್ಲಿ. ಯಾಕೆ ಅಂದರೆ ಇಂದಿನ ಬಾರಿ ನಾವು ಪರಿಶೀಲನೆ ಮಾಡಿದಾಗ ಆ ಚಪ್ಪಲಿ ಹುಡುಕಿಕೊಂಡು ಬರೋರೇ ದೇವಸ್ಥಾನದಿಂದ ಹೊರಗಡೆ ಹೋಗಿ ಮತ್ತೆ ಅದೇ ಸ್ಥಾನಕ್ಕೆ ಬರೋರು ತಮ್ಮ ಪಾದರಕ್ಷೆಗಳನ್ನು ಹುಡುಕಿಕೊಂಡು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಈ ಸರಿ ಅವುಗಳನ್ನು ಸಪ್ರೇಟ್ ಮಾಡಿದ್ದೇವೆ. ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್, ಎಸ್ಪೆಷಲಿ ಈ ತುಂಬ ಜನಸಂಖ್ಯೆ ಸೇರುವ ಸಮಯದಲ್ಲಿ ಅವುಗಳ ಜನರ ಭಕ್ತಾದಿಗಳ ರಕ್ಷಣೆ, ಸುರಕ್ಷತೆ ತುಂಬ ಮುಖ್ಯ ಇರ್ತದೆ. ಸೊ ಹಾಗಾಗಿ ಪ್ರಯಾರಿಟಿ ಕ್ರೌಡ್ ಮ್ಯಾನೇಜ್ಮೆಂಟ್ಗೂ ಸಹ ಈ ಸರಿ ಒತ್ತನ್ನು ಜಾಸ್ತಿ ಕೊಟ್ಟಿದ್ದೇವೆ. ಸೊ ಅದರ ಜೊತೆಯಲ್ಲಿ ಸಹ ನಮ್ಮ ಆನ್ಲೈನ್ ಬುಕ್ಕಿಂಗ್ಸ್ ಚಾಟ್ ಬಾಟಲ್ಲಿ, ನಾವು ವಾಟ್ಸಪ್ ಚಾಟ್ ಬಾಟಲ್ಲಿ ತುಂಬ ಈಗ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆನ್ಲೈನ್ ಬುಕ್ಕಿಂಗ್ಸ್ಗಳಲ್ಲೂ ಸಹ ನಮ್ಮಲ್ಲಿ ಪ್ಲೇಸ್ಟೋರಲ್ಲಿ ಹಾಸನಾಂಬ ಆ್ಯಪ್ ಸಹ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆನ್ಲೈನ್ ಬುಕ್ಕಿಂಗನ್ನು ಅವರು ಮಾಡಬಹುದು. ಈ ರೀತಿಯಾಗಿ AI ಟೆಕ್ನಾಲಜಿ ಮುಖಾಂತರ ಅವರು ಹೆಚ್ಚಿನ ವಿಷಯವನ್ನು ಮತ್ತು ಆನ್ಲೈನ್ ಬುಕ್ಕಿಂಗ್ ಟಿಕೆಟ್ಸ್ಗಳನ್ನು ಸಹ ಅವರು ಮಾಡಬಹುದಾಗಿರುತ್ತೆ. ಅದರ ಜೊತೆಯಲ್ಲಿ ಇನ್ನೂ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸಲ್ಲಿ ಸ್ವಲ್ಪ ಬ್ರೀಫಾಗಿ ಇದೆಲ್ಲ ನಿಮಗೆ ಗೊತ್ತಿದೆ, ಆದರೂ ಒಂದು ಫಾರ್ಮಾಲಿಟಿ ಸ್ವಲ್ಪ ಬ್ರೀಫಾಗಿ ಹೇಳಬೇಕು ಅಂದರೆ ಏರ್ಪಡಿಸ್ತಾ ಇದ್ದೀವಿ. ಮತ್ತು ಡಾಕ್ ಶೋ, ಪಾಕಸ್ಪರ್ಧೆ ಮತ್ತು ಫಲ ಪುಷ್ಪ ಪ್ರದರ್ಶನ ಅದು ಸಹ ಇರ್ತದೆ. ಅದರ ಜೊತೆಗೆ ಟೂರಿಸಮ್ ವ್ಯವಸ್ಥೆಯನ್ನು ಮಾಡಿದ್ದಾವೆ. ಟೂರಿಸಮ್ ಇಲಾಖೆಯಿಂದ ಮತ್ತು KSRTC ಮತ್ತು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಟೂರ್ ಪ್ಯಾಕೇಜಸ್ಗಳನ್ನು ಸಹ ಒಂದು 12 ಟೂರ್ ಪ್ಯಾಕೇಜಸ್ಗಳನ್ನು ಸಹ ಮಾಡಿದ್ದೇವೆ. ಅನುಕೂಲಕ್ಕೆ, ಎಲ್ಲ ಭಕ್ತಾದಿಗಳ ಅನುಕೂಲಕ್ಕೆ. ಇಷ್ಟು ಎಲ್ಲ ಒಂದು ಬ್ರೀಫಾಗಿ ಈ ವ್ಯವಸ್ಥೆ ಇದೆ. ಇದರ ಹೊರತಾಗಿಯೂ ಸಹ ಶಿಷ್ಟಾಚಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಏನು ಗಣ್ಯರು ಬರ್ತಾ ಇದ್ದಾರೆ, ಈ ಸರಿ ನಂಬರನ್ನು ಒಂದು ನಿಗದಿತಗೊಳಿಸಿದ್ದೇವೆ. ಅಂದರೆ 1+4 ಅಂತ ಹೇಳಿ ಮಾಡಿದ್ದೇವೆ. ಅಂದರೆ ಒಬ್ಬ ಗಣ್ಯರು ಅವರ ಜೊತೆಯಲ್ಲಿ 4 ಜನ ಮಾತ್ರ ಕರೆದುಕೊಂಡು ಬರಬಹುದು. ಇನ್ನೊಂದು ನಾವು ಮುಂದೆ ಇನ್ನೊಂದು ತುಂಬ ಗಂಭೀರ ಒಂದು ಸ್ಟೆಪ್ ತಗೊಂಡಿರೋದು ಅಂದರೆ ಅವರು ತಮ್ಮ ವೆಹಿಕಲ್ಗಳನ್ನು ಹೈವೇಯಲ್ಲಿ ಇಳಿಸಿ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಕೊಟ್ಟಿರ್ತಕ್ಕಂತಹ ವೆಹಿಕಲ್ಗಳಲ್ಲಿ ದೇವಸ್ಥಾನಗಳಿಗೆ ಹೋಗಬೇಕು. ಯಾಕೆ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ 10 to 12:30 ಬರೀ 2.5 ಗಂಟೆ ಕಾಲದಲ್ಲಿ ದರ್ಶನ ಮುಗಿಬೇಕು ಅಂದರೆ ಅವರದೇ ವೆಹಿಕಲ್ಗಳು ಬಂದುಬಿಟ್ರೆ ಅಲ್ಲಿ ಪಾರ್ಕಿಂಗ್ ಮತ್ತು ಇತರ ಸಮಸ್ಯೆ ಆಗ್ತದೆ. ನಮ್ಮ ವೆಹಿಕಲ್ಗಳಾದರೆ ಅವರನ್ನು ಡ್ರಾಪ್ ಮಾಡೋದು ಮತ್ತು ಇನ್ನೊಬ್ಬರನ್ನ ಪಿಕ್ ಮಾಡಿ ಒಂದು ರೊಟೇಷನ್ ರೀತಿಯಲ್ಲಿ ಮಾಡಬಹುದು ಅನ್ನೋ ಅರ್ಥದಲ್ಲಿ ಇದು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಮತ್ತು ವಸ್ತ್ರ ಸಂಹಿತೆ ಅಂದರೆ ಏನು, ನೀವು ಇದೇ ಡ್ರೆಸ್ಸಲ್ಲಿ ಬರಬೇಕು ಅಂತ ಇಲ್ಲ, ಆದರೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಅಸಭ್ಯದ ಇದು ಇಲ್ಲದೆ ಜಸ್ಟ್ ಒಂದು ಶಾರ್ಟ್ಸ್ ಅದೆಲ್ಲ ಬರ್ಮುಡ ಇದು ಎಲ್ಲ ಹಾಕ್ಕೊಂಡು ಬರದ ರೀತಿಯಲ್ಲಿ ಒಂದು ಸಾಂಪ್ರದಾಯಿಕವಾಗಿ ನಮ್ಮ ದೇವಸ್ಥಾನಕ್ಕೆ ಗೌರವವಾಗಿ ಬರೋದು ಅನ್ನೋ ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನು ನೀಡಿದ್ದೇವೆ. ಸೊ ಇದು ಒಂದು ಸಂಪೂರ್ಣವಾಗಿ ಬ್ರೀಫಾಗಿ ಮಾಡಿರ್ತಕ್ಕಂಥ ವ್ಯವಸ್ಥೆ. ಹಾಸನಾಂಬ ದೇವಿ ಜಾತ್ರೆ ಸ್ಥಳೀಯರ ಹಬ್ಬವಾಗಿದ್ದು ನಾಡ ಹಬ್ಬ ಅಥವಾ ದಸರಾ ಹಬ್ಬವಲ್ಲ. ಆದರೆ ಜಿಲ್ಲಾಡಳಿತ ಸ್ಥಳೀಯ ನಿವಾಸಿಗಳು ಮತ್ತು ವ್ಯಾಪಾರಿಗಳ ಪ್ರವೇಶಕ್ಕೆ ನಿರ್ಬಂಧ ಹಾಕಿ ಹೊರ ಜಿಲ್ಲೆಯಿಂದ ಬರುವ ಭಕ್ತಾದಿಗಳಿಗೆ ಅನುಕೂಲ ನೀಡುತ್ತಿರುವುದಾಗಿ AAP ರಾಜ್ಯ ಉಪಾಧ್ಯಕ್ಷ ಅಗ್ಲಿ ಯೋಗೀಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲಾಡಳಿತ ಕ್ರಮವನ್ನು ಖಂಡಿಸಿ ನಾಳೆ ಕಪ್ಪು ಬಾವುಟ ಹಾರಿಸುವ ಮೂಲಕ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ತಿಳಿಸಿದ ಅವರು, ಜಿಲ್ಲಾಧಿಕಾರಿಗಳು ಸ್ಥಳೀಯರನ್ನ ಕರೆದು ಅನುಕೂಲ ಅನಾನುಕೂಲಗಳನ್ನು ಪರಿಶೀಲಿಸುವ ಬದಲು ತಮ್ಮ ಹೊಣೆಗಾರಿಕೆಯನ್ನ ಕಡೆಗಣಿಸುತ್ತಿದ್ದಾರೆ. ಇದರಿಂದ ಸಮಸ್ಯೆ ಬಗೆಹರಿಯದೆ ಸ್ಥಳೀಯರು ಸಂಕಷ್ಟದಲ್ಲಿದ್ದಾರೆ ಎಂದು ಆರೋಪಿಸಿದರು.
ಸ್ಥಳೀಯರಿಗೆ ದಿಗ್ಬಂಧನ ಹಾಕಿರುವ ಜಿಲ್ಲಾಧಿಕಾರಿಗಳಿಗೆ, ಸ್ಥಳೀಯ ವ್ಯಾಪಾರಸ್ಥರಿಗೆ ಹಾಸನದಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಸರ್. ಈ ಜಾತ್ರೆ ನಾಡ ಹಬ್ಬನೂ ಅಲ್ಲ, ದಸರಾನೂ ಅಲ್ಲ, ಇದು ಸ್ಥಳೀಯರು ನಡೆಸಕ್ಕಂಥ ಜಾತ್ರೆ. ಇಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಸ್ಥಳೀಯರಿಗೆ ದಿಗ್ಬಂಧನ ಹಾಕಿ ಸ್ಥಳೀಯ ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ಟು ಹೊರಗಡೆಯಿಂದ ಬರೋ ಅಂಥ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟು ಸ್ಥಳೀಯರಿಗೆ ತೊಂದರೆ ಮಾಡ್ತಾ ಇವರು ಜಾತ್ರೆ ಮಾಡೋಕ್ಕೆ ಹೊರಟವ್ರೆ. ಇದನ್ನು ನಾವು ವಿರೋಧ ಮಾಡಿ, ಆಯಿತಾ, ಇಲ್ಲಿ ಎಲ್ಲರ ಮನೆ ಸುತ್ತಮುತ್ತ ಎಲ್ಲ ದಿಗ್ಬಂಧನ ಹಾಕ್ಯವ್ರೆ ಸರ್. ಸಾರ್ವಜನಿಕರು ಸ್ಥಳೀಯರು ತಿರುಗಾಡೋಕ್ಕೆ ಆಗಲ್ಲ. ಇದು ಪ್ರತಿ ವರ್ಷದ ಸಮಸ್ಯೆ. ಜಿಲ್ಲಾಧಿಕಾರಿಗಳು ಅವರು ಜಾತ್ರೆ ಮಾಡುವಾಗ ಇಲ್ಲಿ ಸ್ಥಳೀಯರನ್ನ ಒಂದು ಸಭೆ ಕರೆದು ನಿಮ್ಗೇನು ಸಮಸ್ಯೆ ಆಗುತ್ತೆ, ವ್ಯಾಪಾರಸ್ಥರನ್ನ ಸಭೆ ಕರೆದು ನಿಮ್ಗೇನು ಸಮಸ್ಯೆ ಆಗುತ್ತೆ, ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತ ಹೇಳಿ ಮಾಡಬೇಕಾಗಿತ್ತು. ಅದು ಮಾಡ್ದೇ ಇವರು ಶಬಾಸ್ಗಿರಿ ತಗೊಳಕ್ಕೆ ಮಂತ್ರಿಗಳ ಹತ್ರ, ಸರ್ಕಾರದ ಹತ್ರ, ಇವರು ಸರ್ಕಾರಕ್ಕೆ ದುಡ್ಡು ಮಾಡಿಕೊಡೋಕ್ಕೆ, ಸರ್ಕಾರದ ಭಾಗ್ಯಗಳಿಗೆ ದುಡ್ಡು ಮಾಡಿಕೊಡೋಕ್ಕೆ ಈ ಜಾತ್ರೆ ಮಾಡೋಕ್ಕೆ ಹೊರಟವ್ರೆ. ಇದನ್ನು ನಾವು ವಿರೋಧ ಮಾಡ್ತಾಯಿದ್ವಿ ಸರ್. ನಿನ್ನೆನೂ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ವಿ, ಸ್ಥಳೀಯ ವ್ಯಾಪಾರಸ್ಥರಿಗೆ ಏನೇನು ತೊಂದರೆ ಆಗ್ತೈತೆ ಅವ್ರಿಗೆ ಪರಿಹಾರ ಕೊಡೋ ವ್ಯವಸ್ಥೆ ಮಾಡಿ, ಮತ್ತು ಅವ್ರು ತಿರುಗಾಡೋದಕ್ಕೆ ಪಾಸ್ ತೋರಿಸ್ಕೊಂಡು ತಿರುಗಬೇಕು ಸರ್. ನಮ್ಮ ಮನೆಗೆ ಬರೋಕ್ಕೆ ಪಾಸ್ ತೋರಿಸ್ಬೇಕಂತೆ. ಇವ್ರು ಜಾತ್ರೆ ಮಾಡ್ತಾರಂತೆ, ನಾವು ಪಾಸ್ ತೋರಿಸ್ಕೊಂಡು ತಿರುಗಬೇಕಂತೆ. ನೋಡಿ, ಅಲ್ಲೊಂದು ಮನೆಗೆ ದಿಗ್ಬಂಧನ ಹಾಕ್ಯವ್ರೆ, ವಯಸ್ಸಾದರವ್ರೆ, ಅವ್ರು ಹೆಚ್ಚು ಕಮ್ಮಿ ಆದರೆ ಆಂಬುಲೆನ್ಸೇ ಬರೋಕ್ಕಾಗಲ್ಲ. ಆಂಬುಲೆನ್ಸ್ ಬರೋಕ್ಕಿಂತ ಮೊದಲೇ ಸತ್ತೋಗಿರ್ತಾರೆ ಅವರು. ಆಯ್ತು, ಇವ್ರು ಏನು ಮಾಡೋಕ್ಕೆ ಹೊರಟವ್ರೆ ಅಂತ ನಾವು ಇದನ್ನು ಖಂಡಿಸಿ ಇವತ್ತವರೆಗೂ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ. ನಾಳೆ ಸರ್ ನಮ್ಮನ್ನು ಒಳಗಾಕಿದ್ರೂ ಪರವಾಗಿಲ್ಲ, ಇವ್ರಿಗೆ ನಾವು ಕಪ್ಪು ಬಾವುಟ ಆರಿಸಿ ಹಾರಿಸ್ತೀವಿ, ಇವ್ರಿಗೆ ಧಿಕ್ಕಾರ ಕೂಗ್ಯಕ್ಕೆ ಹೋಗ್ತೀವಿ. ಇದಲ್ಲ. ಮತ್ತು ನಾವು ಸ್ಥಳೀಯರು ಪ್ರತಿ ವರ್ಷ ಜಾತ್ರೆ ಮಾಡೋರು ದೇವಸ್ಥಾನಕ್ಕೆ ಬರಬೇಕು. ಬರುವಾಗ ನಾವು ಇವ್ರು ದುಡ್ಡು ಕೊಟ್ಟರು ಕ್ಯೂ ಬಿಡ್ತಾರೆ, ಅವ್ರ ಜೊತೆ ನಾವು ಇಡೀ ಹಗ್ಲು ರಾತ್ರಿ ಕಾಯ್ಬೇಕಂತೆ. ಇದು ಯಾವ ಹಣೆ ಬರ? ನಾನು ಹೇಳ್ತಾ ಇದ್ವಿ, ನಮಗೆ ಸಪ್ರೇಟ್ ಕ್ಯೂ ಕೊಡಿ. ಹಾಸನ ತಾಲೂಕಿನವ್ರಿಗೆ ವಿಶೇಷವಾಗಿ ಸ್ಥಳೀಯರಿಗೆ ಸುತ್ತಮುತ್ತಲರಿಗೆ ವಿಶೇಷ ಒಂದು ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಅದು ಬಿಟ್ಬಿಟ್ಟು ನೀವು ದುಡ್ಡು ಕಲೆಕ್ಷನ್ ಮಾಡೋಕ್ಕೆ ಟಿಕೆಟ್ ಮಾಡ್ಕೊಬಿಟ್ಟು, ಕೌಂಟ್ರ್ ಮಾಡ್ಕೊಬಿಟ್ಟು, ಪೊಲೀಸ್ನವ್ರು ಬಿಟ್ಬಿಟ್ಟು, ಪೊಲೀಸ್ನವ್ರು ಸುತ್ತ ಕವರ್ ಹಾಕಿಬಿಟ್ರು ನೀವು ಜಾತ್ರೆ ಮಾಡಿಬಿಟ್ರೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ಹಂಗಾರೆ ಸ್ಥಳೀಯರನ್ನ ವಿರೋಧ ಮಾಡ್ಕೊಂಡು ನೀವು ಜಾತ್ರೆ ಮಾಡ್ತೀರಾ, ಮಾಡಿರಿ 15 ದಿವಸ. ನಾವು ಇಲ್ಲೇ ಕುಂತ್ಕೋತೀವಿ, ಸಂವಿಧಾನ ಪ್ರಕಾರವಾಗಿ ನಿಮ್ಗೆ ಯಾವ ತೊಂದರೆನೂ ಕೊಡಲ್ಲ. ಆದರೆ ಧಿಕ್ಕಾರನ ಕಪ್ಪು ಔಟ್ ಆರಿಸಿ ಹಾರಿಸ್ತೀವಿ. ಇದು ಜಿಲ್ಲಾಡಳಿತಕ್ಕೆ, ಜಿಲ್ಲಾಧಿಕಾರಿಗಳಿಗೆ, AC ಅವರಿಗೆ ಹೇಳ್ತಿರೋಂಥದ್ದು. ಮತ್ತು ಸಾರ್ವಜನಿಕರು ದುಡ್ಡು ಆಯಿತಾ, ಟೆಂಡರ್ ಕರೀತಾರೆ, ಅದರಲ್ಲಿ ಪಾರದರ್ಶಕತೆನೇ ಇಲ್ಲ. ಅವ್ರು ಇಷ್ಟ ಬಂದಂಗೆ ಬೇಕಾದ್ರೆ ಮಾರ್ಕೊಂಡವ್ರೆ. ನಾಚಿಕೆ ಆಗ್ಬೇಕು ಇವ್ರಿಗೆ. ಇವರು ಭ್ರಷ್ಟರಲ್ವಂತೆ ಸರ್. ನಾಳೆ ನಾವು ಕಪ್ ಪೌಡರ್ ತೋರಿಸ್ತೀವಿ ಸರ್ ಇವ್ರಿಗೆ. ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದ ದುರ್ಘಟನೆಯಲ್ಲಿ ಕೃಷಿ ಹೊಂಡದಲ್ಲಿ ಮುಳುಗಿ ಮೃತಪಟ್ಟ ಬಾಲಕರ ಮನೆಗೆ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನ ನೀಡಿದರು. ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ನಡೆದ ದುರ್ಘಟನೆಯಲ್ಲಿ ಇಬ್ಬರು ಬಾಲಕರು ಕೃಷಿ ಹೊಂಡದಲ್ಲಿ ಮುಳುಗಿ ಮೃತಪಟ್ಟಿದ್ದು, ಮೃತರನ್ನ ಪ್ರಣಯ್ ಮತ್ತು ನಿಶಾಂತ್ ಎಂದು ಗುರುತಿಸಲಾಗಿದೆ. ಘಟನೆಯ ನಂತರ ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರು ಮೃತ ಬಾಲಕರ ಮನೆಗಳಿಗೆ ತೆರಳಿ ಪೋಷಕರಿಗೆ ಸಾಂತ್ವನ ಹೇಳಿದರು. ಶಾಸಕರು ಘಟನಾ ಸ್ಥಳಕ್ಕೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತ ಬಾಲಕರ ಕುಟುಂಬಗಳಿಗೆ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ನೀಡಿದ ಶಾಸಕರು ಘಟನೆ ಕುರಿತು ಕಂಬನಿ ಮಿಡಿದರು. ಈ ವೇಳೆ ಸ್ಥಳೀಯರು ಅಂಗನವಾಡಿ ಶಿಕ್ಷಕಿ ವಿರುದ್ಧ ಅನೇಕ ದೂರುಗಳನ್ನು ಶಾಸಕರ ಮುಂದೆ ಮಂಡಿಸಿದರು. ಈ ಕುರಿತು ತಕ್ಷಣ ಸ್ಥಳದಲ್ಲೇ CDPOಗೆ ಕರೆ ಮಾಡಿ ಶಿಕ್ಷಕಿಯನ್ನ ತರಾಟೆಗೆ ತೆಗೆದುಕೊಂಡ ಶಾಸಕರು ಆ ಶಿಕ್ಷಕಿಯನ್ನ ಕೂಡಲೇ ಅಮಾನತು ಮಾಡಲು ಸೂಚನೆ ನೀಡಿದರು. ಈ ದುರ್ಘಟನೆಯಿಂದ ಗ್ರಾಮದಲ್ಲಿ ಶೋಕದ ವಾತಾವರಣ ಆವರಿಸಿದೆ. ಇದೇ ಕೆರೆ, ಇದೇ ದಾರಿ ನಡ್ಕೊಂಡು ಹೋಗ್ಬೇಕಾರೆ ಸೀದಾ ಯಾರಾದ್ರೂ ಕುಡ್ಕೊಳ್ಳಿ, ಅಲ್ಲಿ ತುಂಬಾ ಜನ ಓಡಾಡ್ತಾರೆ, ಕೆಲಸ ಮಾಡೋರು ಓಡಾಡ್ತಾರೆ, ಮಕ್ಕಳು ಕೂಡ ಅದೇ ದಾರಿಯಲ್ಲಿ ಸ್ಕೂಲಿಗೆ ಬರ್ತಾರೆ. ಒಂದು ಬಂದೋಬಸ್ತು ಮಾಡಿಲ್ಲ. ಇಷ್ಟು ವರ್ಷದಿಂದ ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ, ಇಲ್ಲಿ ಯಾಕೆ ಮಾಡಿಲ್ಲ? ಇವತ್ತು ಈ ಮಕ್ಳು ಸಾಯೋದಕ್ಕೆ ಇವರು ಕಾರಣ ಆಗ್ತಿದಾರಲ್ವಾ? ಈ ಮಕ್ಳು ಹೋಗಿದಾರಲ್ಲ, ಇವಾಗ ಇವ್ರು ತಂದು ಕೊಡ್ತಾರ ನಮಗೆ? ಆ ಮಕ್ಳು ನೋವನ್ನ ನಾವು ತಿಂತಾ ಇದೀವಲ್ಲ, ಇವ್ರು ಕೊಡ್ತಾರ ನಮಗೆ? ನಮ್ಮ ಮಕ್ಳು ಹೋಗಿರೋ ನೋವನ್ನ ನಮಗೆ ಕೊಡ್ತಾರ? ನಮ್ಮ ಮಕ್ಳನ್ನ ನಮಗೆ ವಾಪಸ್ ಕೊಡ್ತಾರ? ಹೇಳಿ ಸರ್, ಇದಕ್ಕೆ ಏನ್ ಮಾಡ್ಬೇಕು ಹೇಳಿ? ಒಂದು ಬಂದೋಬಸ್ತ್ ಇಲ್ಲ ಸರ್, ಒಂದು ಬೇಲಿ ಇಲ್ಲ ಸರ್, ಅಲ್ಲಿ ನ್ಯಾಚುರಲ್ ಆಗಿ ಒಂದು ಬೇಲಿ ಇಲ್ಲ. ಅಲ್ಲಿ ಇವತ್ತು ಹಾಕ್ಸಿದ್ದಾರೆ, ಕಳ್ಕೊಂಡ್ಮೇಲೆ ಹಾಕ್ಸಿ ಏನ್ ಪ್ರಯೋಜನ ಸರ್ ನಮಗೆ? ನಮ್ಮ ಮಕ್ಳನ್ನ ಕೊಡಿ ವಾಪಸ್ ನಮಗೆ. ಕಳ್ಕೊಂಡ್ಮೇಲೆ ಮಾಡಿ ನಮಗೆ ಏನ್ ಪ್ರಯೋಜನ? ಇದ್ದಾಗ ಮಾಡ್ಬೇಕಿತ್ತು ನೀವು. ಸಕಲೇಶಪುರ ತಾಲೂಕು ಹಲಸುಲ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಶಾಂತ್ ಮತ್ತು ಪ್ರಣವ್ ಅಂತಕ್ಕಂಥ 2 ಮಕ್ಕಳುಗಳು ನೆನ್ನೆ ತೀರೋಗಿರ್ತಕ್ಕಂಥದ್ದು ತುಂಬ ದುಃಖಕರವಾದಂಥ ವಿಚಾರ. ಯಾಕೆಂದರೆ ತುಂಬ ತೋಟಕ್ಕೆ ಹೋಗ್ತಕ್ಕಂಥ ಕಾರ್ಮಿಕರು ಮಕ್ಕಳು ದಿನ ಬೆಳಿಗ್ಗೆ ಅವರು ತೋಟಕ್ಕೆ ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಅವ್ರ ಜೀವನ ನಡೆಯಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಗಂಡ ಮತ್ತು
ಹೆಂಡತಿ ಇಬ್ಬರು ಕೂಡ ತೋಟದ ಕೆಲಸಕ್ಕೆ ಹೋಗಿದ್ದಾರೆ. ದಿನನಿತ್ಯ ಅವರಿಗೆ ಬೆಳಗ್ಗೆ 7:30ಗೆ ಅವ್ರ ಕೆಲಸ ಡ್ಯೂಟಿ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 7:30 ಸಂದರ್ಭದಲ್ಲಿ ಡ್ಯೂಟಿಗೆ ಹೋಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಮನೆ ಹತ್ರ ಬಿಟ್ಟು ಹೋಗಿದ್ದಾರೆ. ಈ ಮಕ್ಕಳು ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೇನೋ ಆಟ ಆಡ್ಕೊಂಡು ಕೆರೆ ಹತ್ರ ಬಂದಿದ್ದಾರೆ. ಕೆರೆ ಹತ್ರ ಬರ್ತಕ್ಕಂಥ ಸಂದರ್ಭದಲ್ಲಿ ಆಟ ಆಡ್ಲಿಕ್ಕೋ ಏನೋ ಕಾರಣಕ್ಕೆ ಕೆರೆ ಹತ್ರ ಇಳಿದಿದ್ದಾರೆ. 2 ಮಕ್ಕಳು ಮುಳುಗೋಗಿದ್ದಾರೆ. ತುಂಬ ನೋವಿನ ವಿಚಾರ. ಯಾಕೆಂದರೆ ಆ ಮಗುನ ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ನೋವು ನಾನು ಹೇಳ್ತೀನಿ ಯಾರಿಗೂ ಕೂಡ ಬರಬಾರ್ದು. ಯಾಕೆಂದರೆ ಇವತ್ತೆಲ್ಲರೂ ಕೂಡ ಮಾಡ್ಕೊಳ್ಳೋದೇ ಒಂದೊಂದು ಮಕ್ಕಳು. ಅದರಲ್ಲೂ ಕೂಡ ಒಂದು ತಂದೆ ತಾಯಿಗೆ ಒಬ್ಬರೇ ಮಗ, ಇನ್ನೊಬ್ಬರಿಗೆ ದೊಡ್ಡ ಮಗಳು ಒಬ್ಬಳು ಹೆಣ್ಮಗಳಿದ್ದಾಳೆ, ಇವನೊಬ್ಬ ಮಗ. 2 ಗಂಡು ಮಕ್ಕಳು ಜೀವನವನ್ನು ಮುಂದಿನ ತಂದೆ ತಾಯಿನ ಸಾಕಬೇಕಾದಂಥ ಜವಾಬ್ದಾರಿ ಇರ್ತಕ್ಕಂಥ 2 ಗಂಡು ಮಕ್ಕಳು ಕೂಡ ತೀರ್ಕೊಂಡಿರ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ತುಂಬ ನೋವಿನ ಸಂಗತಿ. ನಾನು ಈಗ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಮಾತಾಡಿದ್ದೀನಿ. ಅದೇ ರೀತಿ ಕೃಷ್ಣ ಬೈರೇಗೌಡರು ಕೂಡ ನನಗೆ ಫೋನ್ ಮಾಡಿದ್ದೆ. ಅವರು VC ಇದ್ದಾರೆ ಅಂತಕ್ಕಂಥದ್ದು ಅವ್ರ PA ನನಗೆ ಹೇಳಿದ್ದಾರೆ. ಈಗ ಫೋನ್ ಮಾಡಿಸ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ತುಂಬ ಆರ್ಥಿಕವಾಗಿ ಹಿಂದೆ ಇರ್ತಕ್ಕಂಥವ್ರು, ಬಡವರು, ತೋಟದಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತು ತೀರೋಗಿರ್ತಕ್ಕಂಥದ್ದು ದುರದೃಷ್ಟಕರ. ಸರ್ಕಾರ ಕೂಡಲೇ ಒಂದು ಬಹುದೊಡ್ಡ ಮೊತ್ತದ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಮೂಲಕ ಒತ್ತಾಯ ಮಾಡ್ತೀನಿ. ನಮ್ಮ ನಾಯಕರಿದ್ದಾರೆ ಎಂದುಕೊಂಡು ಯಾವುದೇ ಪಕ್ಷದ ಕಾರ್ಯಕರ್ತರು, ಸಂಬಂಧಿಕರು ಹಾಸನಾಂಬೆ ದರ್ಶನಕ್ಕೆ ಬರಬೇಡಿ ಎಂದು ವಕೀಲ ಜಿ ದೇವರಾಜೇಗೌಡ ತಿಳಿಸಿದ್ದಾರೆ. ಪ್ರಮುಖವಾಗಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಕ್ರಮ ರಹಿತವಾಗಿ ಮತ್ತು ರಾಜಕೀಯ ಹೊರತಾಗಿ ಈ ಬಾರಿ ತಾಯಿಯ ದರ್ಶನಕ್ಕೆ ಅನುವು ಮಾಡಿಕೊಡ್ತೀವಿ ಅಂತೇಳಿ ಭರವಸೆಯನ್ನು ಕೂಡ ಮಾನ್ಯ ಕೃಷ್ಣ ಬೈರೇಗೌಡರು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಭಾಳ ಪ್ರಮುಖವಾಗಿ VVIP ಪಾಸನ್ನು ರದ್ದು ಮಾಡಿರೋಂಥದ್ದು. ಆಮೇಲೆ VVIPಗಳಿಗೆ ಬೆಳಗ್ಗೆ 10 ಗಂಟೆಯಿಂದ 12:30 ತನಕ ಮಾತ್ರ ಅವ್ರಿಗೆ ಅವಕಾಶ ಕೊಡುವಂಥದ್ದು. ಯಾರಿಗೆ ಪಾಸ್ ಕೊಟ್ಟಿರ್ತಾರೆ ಅವ್ರ ಕುಟುಂಬದ 4 ಜನ ಸದಸ್ಯರು ಮಾತ್ರ ಜೊತೆಲಿ ಕರ್ಕೊಂಬರ್ಬೋದು. ಅಂದರೆ ಅವರಾಗಲಿ ಅವ್ರ ಹಿತೈಷಿಗಳು ಯಾರಾಗಿರ್ಬೋದಲ್ಲಿ ಒಂದು ಪಾಸ್ನಲ್ಲಿ 5 ಜನಕ್ಕೆ ಮಾತ್ರ ಅವಕಾಶ ಇರುವಂಥದ್ದು, ಮತ್ತೆ ಅವ್ರಿಗೆ ಅವಕಾಶ ಇಲ್ಲ. ಅದರಲ್ಲಿ ಭಾಳ ವಿಶೇಷ ಅಂತ ಅಂದರೆ ನಾನು ಮತ್ತೊಮ್ಮೆ ಕೃಷ್ಣ ಬೈರೇಗೌಡರಿಗೆ ನಾನು ಪಕ್ಷಾತೀತವಾಗಿ ನಮ್ಮ ಹಾಸನ ಜಿಲ್ಲೆ ಜನತೆ ಪರವಾಗಿ ನಾನು ಭಾಳ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತೀವಿ. ಏನು ಅಂತಂದರೆ ಈ ಬಾರಿ ಯಾವುದೇ ಸಚಿವರ ಕಾರು ಕೂಡ ಒಳಗಡೆ ಎಂಟ್ರಿ ಇಲ್ಲ, ಯಾವುದೇ VIPಗಳ ಕಾರ್ ಎಂಟ್ರಿ ಇಲ್ಲ. ಮುಖ್ಯಮಂತ್ರಿ ಅಂದರೆ ಇವರಿಗೆ ಜಸ್ಟಿಸ್ ಕ್ಯಾಟಗರಿ ಯಾರಿದ್ದಾರೆ, ಮುಖ್ಯ ನ್ಯಾಯಮೂರ್ತಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ, ಕೆಲವರಿಗೆ ಆ ಸ್ಥಾನಮಾನ ಇರೋಂಥವ್ರಿಗೆ ಮಾತ್ರ ಒಳಗಡೆ ಅವ್ರ ವೆಹಿಕಲ್ಗೆ ಮಾತ್ರ ಅವಕಾಶ ಇದೆ. ಇಲ್ಲಿ ಬೇರೆ ವೆಹಿಕಲ್ಗೆ ಅವಕಾಶ ಇಲ್ಲ ಅಂತೇಳಿ ನನಗೆ ಭಾಳ ಸಂತೋಷದ ವಿಚಾರ ಏನಂತಂದರೆ ಯಾರಿಂದ ಈ ಅವ್ಯವಸ್ಥೆ ಪ್ರಾರಂಭ ಆಗ್ತಿತ್ತು ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ರು ಅವ್ರನ್ನ. ನಾನು ಕೃಷ್ಣ ಬೈರೇಗೌಡರಿಗೆ ಮತ್ತೊಮ್ಮೆ ಮನವಿ ಮಾಡ್ತೀನಿ. ಅಲ್ಲಿ ನಿಮ್ಮ ಪರಿಶ್ರಮ, ನಿಮ್ಮ ದೂರಾಲೋಚನೆ ಅಂದರೆ ದುರಾಲೋಚನೆ ಅಲ್ಲ, ದೂರಾಲೋಚನೆ, ದೂರದೃಷ್ಟಿಯಿಂದ ತಗೊಂಡ ತೀರ್ಮಾನ ಮುಂದೊಂದು ದಿವಸ ಇತಿಹಾಸ ಪ್ರಸಿದ್ಧವಾಗುವಂಥ ಹಾಸನಾಂಬ ಜಾತ್ರೆಗೆ ನೀವು ಐತಿಹಾಸಿಕ ಮೆರುಗನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಖಂಡಿತ ಅದನ್ನು ನೀವು ಜಾರಿಗೆ ಗೊಳಿಸಬೇಕು. ಅದು ಯಾವುದೇ ಕಾರಣಕ್ಕೂ ನೀವು ಯಾವುದೇ ಅಡ್ಡಿ ಆತಂಕ ಬಂದು ಕೂಡ, ಯಾವುದೇ ಪ್ರೆಸರ್ ಬಂದು ಕೂಡ ನೀವು ಇದನ್ನು ಯಶಸ್ವಿಯಾಗಿ ಮಾಡಿಕೊಟ್ರೆ ರಾಜ್ಯದ ಪಕ್ಷಾತೀತ ನಾಯಕನಾಗಿ ನೀವು ಬೆಳೀತೀರ ಅನ್ನೋದು ನನ್ನ ಆಸೆ. ಮತ್ತು ಭಾಳ ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದರೆ ಅವರ ಪ್ರೆಸ್ ಮೀಟಲ್ಲಿ ಕೆಲವು ಜನಪ್ರತಿನಿಧಿಗಳು ಕುಳಿತುಕೊಂಡಿದ್ರು. ಅವರಲ್ಲಿ ಒಬ್ಬ ಕೃಷ್ಣ ಬೈರೇಗೌಡ ಬಂದು ನಿಂತರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಜೊತೆಲಿ ಕುಳಿತಿರುವಂಥ ಅಧಿಕಾರಿ ವರ್ಗ ಇರ್ಬೋದು, ಜನಪ್ರತಿನಿಧಿಗಳಿಗೂ ನೀವು ಕೂಡ ಆ ತಾಯಿಯ ಮೇಲೆ ಅವನ ಪ್ರಮಾಣವನ್ನು ಮಾಡಿ ನೀವು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಅಂತಂತೇಳಿ ನೀವು ನಿಮ್ಮ ಬೆಂಬಲಿಗರನ್ನ, ನಿಮ್ಮ ಕುಟುಂಬ ವರ್ಗದವ್ರನ್ನ, ನಿಮ್ಮ ಬೇರೆ ಬೇರೆ ಯಾರ ಹಿತೈಷಿಗಳನ್ನು ನೀವಲ್ಲಿ ಕಳಿಸ್ಬೇಕು ಅಂತ ಏನು ಇತ್ತು ಅದನ್ನು ನೀವೇ ಖುದ್ದಾಗಿ ಎಲ್ಲ ಜನಪ್ರತಿನಿಧಿಗಳು ಘೋಷಣೆಯನ್ನು ಮಾಡಬೇಕಲ್ಲಿ. ಏನು ಘೋಷಣೆ ಮಾಡಬೇಕು ಅಂತಂದರೆ ತುಂಬ ಅನುಯಾಯಿಗಳು ಯಾರು ಬರಲೇಬೇಕು ಅಂತ ಹೇಳ್ತಾರೆ. ಅವರಲ್ಲಿ ರಾಜಕೀಯ ಸಂದರ್ಭದಲ್ಲಿ ನೀವು ಕೋಟ್ಯಾಂತರ ಅಂತ ಹಣವನ್ನು ಖರ್ಚು ಮಾಡ್ತಿರಲ್ಲ, ಆ ಹಣವನ್ನು ಈ ಬಾರಿ 1000 ರೂಪಾಯಿ ಟಿಕೆಟ್ ತಗೊಳೋದ್ರ ಮುಖಾಂತರ ನೀವು ಅವರಿಗೆ ದರ್ಶನ ಮಾಡಿಸೋಂಥ ಕೆಲಸವನ್ನು ಮಾಡಿ ಅಲ್ಲಿ ನಿಮ್ಮ ಯಾವುದೇ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಶಿಫಾರಸು ಲೆಟರ್ ಕೊಡುವಂಥದ್ದು ಮತ್ತು ಜಿಲ್ಲಾಧಿಕಾರಿ ಮೇಲೆ ದೌರ್ಜನ್ಯ ಮಾಡೋವಂಥದ್ದು, ಮೌಖಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮಾಡೋವಂಥ ಕೆಲಸವನ್ನು ಮಾಡಬೇಡಿ. ಅಲ್ಲಿ ನಾನು ಕೂಡ ಹೇಳ್ತಾ ಇದ್ದೀನಿ, ಅಲ್ಲಿ ಈ ಮಾಧ್ಯಮದ ಮುಖಾಂತರ ನನ್ನ ಯಾರೇ ಅನುಯಾಯಿಗಳಾಗಿರ್ಬೋದು, ನನ್ನ ಬೆಂಬಲಿಗರು ಯಾರೇ ಬಂದರೂ ಕೂಡ ನಾವಲ್ಲಿ ತೀರಾ ನಿಮ್ಮ ಕೈಲಿ ಆಗೋದೇ ಇಲ್ಲ ಅಂದರೂ ಕೂಡ ಅಲ್ಲಿ ನಾನು ಟಿಕೆಟ್ ನಿಮಗೆ ತಗೊಡ್ತೀನಿ, ಅಲ್ಲಿ ನೀವು ದರ್ಶನವನ್ನು ಮಾಡಿ. ಯಾರು ಕೂಡ ಇನ್ನು ಮುಂದೆ VIP ಟಿಕೆಟ್ ತಗೊಡಿ, VVIP ಟಿಕೆಟ್ ಕೊಡಿಸಿ ಅಂತ ಬೆಂಬಲಿಗರು ಯಾರು ಕೂಡ ನಮಗೆ ಫೋನ್ ಕರೆ ಮಾಡಿದಾಗ ಇನ್ನೊಂದು ಮಾಡಬಾರ್ದು. ನಮ್ಮ ನಂಬಿ ಯಾರೂ ಬರಬೇಡಿ. ನಾನು ಹಬ್ಬ ಹೇಳ್ತಾ ಅಂತಲ್ಲ, ಹಾಸನ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ನಂಬಿಕೊಂಡು ಯಾರು
ದೇವರಾಜೇಗೌಡರು ಅವರೇ, ಪ್ರೀತಮ್ ಗೌಡ್ರು ಅವರೇ, ಇನ್ನೊಬ್ರು ಯಾರೋ ಶ್ರೇಯಸ್ ಪಟೇಲ್ ಅವರೇ, ಇನ್ನೊಬ್ರು ಯಾರು MLA ಅವರೇ, MP ಅವರೇ ಅಂತ ದಯವಿಟ್ಟು ಯಾರು ಬರಬೇಡಿ. ಈ ಬಾರಿ ಯಾರಿಗೂ ಕೂಡ ಪ್ರವೇಶ ನಿಷಿದ್ಧ ಆಗಿರ್ತದೆ, ಖಂಡಿತ ಆಗ್ತದೆ. ನನಗೆ ಸಕ್ಸಸ್ ಕಾಣ್ತೀರ ಅಂತ ನನಗೆ ಭರವಸೆ ಇದೆ ನನಗೆ ಇಲ್ಲಿ. ಸೊ ಹಾಗಾಗಿ ಯಾರು ಕೂಡ ರಾಜಕಾರಣಿಗಳು ನಂಬಿ ಈ ಬಾರಿ ತಾಯಿಯ ದರ್ಶನಕ್ಕೆ ಬರಬೇಡಿ. ನೀವು ಬಂದರೆ ನಿಮ್ಮ ನಡುವೆ ಒಂದು ಮನಸ್ತಾಪ ಪ್ರಾರಂಭ ಆಗ್ಬೋದು. ಯಾಕೆ ನಾವಂತೂ ಕೊಡ್ಸೋಕ್ಕೆ ಸಾಧ್ಯ ಇಲ್ಲ. ನಾನು ತಾಯಿ ಪ್ರಮಾಣವನ್ನು ಕೂಡ ಮಾಡ್ತೀನಿ. ನಾನಲ್ಲಿ ಈ ಬಾರಿ ಯಾರಿಗೂ ಕೂಡ ನಾನು ಶಿಫಾರಸನ್ನು ಮಾಡಲ್ಲ. ಸ್ಥಳೀಯ ರಾಜಕಾರಣಿಗಳು ನೀವು ಕೂಡ ತಾಯಿ ಮೇಲೆ ಪ್ರಮಾಣವನ್ನು ಮಾಡಿ ಹೇಳಿ, ನೀವು ಕೂಡ ಯಾರಿಗೂ ಕೂಡ ಶಿಫಾರಸನ್ನು ಮಾಡಬಾರ್ದು. ಇದು ಈ ಜಿಲ್ಲೆಯ ಜನತೆಯ, ನಾಗರಿಕರ ಮತ್ತು ತಾಯಿಯ ಭಕ್ತರ ಹಿತದೃಷ್ಟಿಯಿಂದ ನೀವೆಲ್ಲರೂ ಕೂಡ ನಿಂತು, ನೀವು ತಾಯಿಯ ಸೇವಕನಾಗಿ ನಿಂತು ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಹೊರತು ನೀವಲ್ಲಿ ಯಾವುದೇ ಶಿಫಾರಸು ಮಾಡಬೇಡಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ಅಲ್ಲಿ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ, ವಿಶೇಷವಾಗಿ ಈ ರಾಜ್ಯದ ಕಂದಾಯ ಸಚಿವರು ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ಪಕ್ಷಾತೀತವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ. ನಾವಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ ಅಧಿಕಾರದ ಕುರ್ಚಿಗಾಗಿ ಎರಡು ಬಣಗಳ ನಡುವಿನ ಜಿದ್ದಾಜಿದ್ದಿ ಮತ್ತಷ್ಟು ತೀವ್ರಗೊಂಡಿದೆ. ಆರ್ಟಿ ದೇವೇಗೌಡ ಮತ್ತು ಚೌಡಳ್ಳಿ ಜಗದೀಶ್ ನೇತೃತ್ವದ ತಂಡ ಕಚೇರಿಯ ಬೀಗ ತೆರೆದು ಆಡಳಿತ ಕಾರ್ಯ ಆರಂಭಿಸುವುದರೊಂದಿಗೆ ಪ್ರತಿಪಕ್ಷ ಬಣ ಅಶೋಕ್ ಹಾರನಹಳ್ಳಿ ಮತ್ತು ಗುರುದೇವ್ ನೇತೃತ್ವದ ತಂಡ ಕಾನೂನು ಹೋರಾಟ ಮುಂದುವರಿಸುವ ತೀರ್ಮಾನ ಮಾಡಿಕೊಂಡಿದೆ. ಕಳೆದ 2 ತಿಂಗಳಿನಿಂದ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಜಟಾಪಟಿಯಿಂದ ಸಂಸ್ಥೆಯ ಆವರಣ ಮತ್ತು ಸಾರ್ವಜನಿಕ ವಲಯದಲ್ಲೂ ಅಸಮಾಧಾನ ಮೂಡಿದೆ. ಈ ಹಿಂದೆ ಆರ್ಟಿ ದೇವೇಗೌಡ ಹಾಗೂ ಚೌಡಳ್ಳಿ ಜಗದೀಶ್ ತಂಡ ಆಡಳಿತ ನಡೆಸುತ್ತಿತ್ತು. ಆದರೆ ಅವಿಶ್ವಾಸ ಮತದೊಂದಿಗೆ ಸೋತ ಬಳಿಕ ಅಶೋಕ್ ಹಾರನಹಳ್ಳಿ ಮತ್ತು ಗುರುದೇವ್ ತಂಡ ಹೊಸ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿತ್ತು. ವಿಶೇಷ ಸಭೆಯಲ್ಲಿ ಉಪ ನೋಂದಣಿ ಅಧಿಕಾರಿಗಳ ವೀಕ್ಷಣೆಯಲ್ಲಿ ನಡೆದ ಅವಿಶ್ವಾಸ ಮತದಾನದಲ್ಲಿ ಅಶೋಕ್ ಹಾರನಹಳ್ಳಿ ಬಣವು 13 ಸದಸ್ಯರ ಬೆಂಬಲ ಪಡೆದರೆ ಆರ್ಟಿ ದೇವೇಗೌಡರ ಬಣ 11 ಸದಸ್ಯರ ಬೆಂಬಲ ಮಾತ್ರ ಗಳಿಸಿತ್ತು. ಈ ಆಧಾರದ ಮೇಲೆ ಉಪ ನೋಂದಣಿ ಅಧಿಕಾರಿಗಳು ಗುರುದೇವ್ ಬಣವೇ ಅಧಿಕಾರ ನಡೆಸಬಹುದು ಎಂದು ಆದೇಶ ಹೊರಡಿಸಿದ್ದರು. ಆದರೆ ಆರ್ಟಿ ದೇವೇಗೌಡರ ತಂಡ ಈ ಆದೇಶವನ್ನ ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲೇರಿತು. ಉಚ್ಚ ನ್ಯಾಯಾಲಯವು ಅರ್ಜಿಯನ್ನ ವಜಾ ಮಾಡಿ ಪ್ರಕರಣ ಜಿಲ್ಲಾ ಸ್ತರದಲ್ಲಿಯೇ ವಿಚಾರಣೆ ನಡೆಯಬೇಕು ಎಂದು ನಿರ್ದೇಶಿಸಿತ್ತು. ಪ್ರಸ್ತುತ ಜಿಲ್ಲಾ ಸಿವಿಲ್ ನ್ಯಾಯಾಲಯದಲ್ಲಿ ವಿಚಾರಣೆ ಮುಂದುವರಿಯುತ್ತಿದೆ. ಆದೇಶ ಬರುವ ಮುನ್ನವೇ 2 ಬಣಗಳು ಅಧಿಕಾರಕ್ಕಾಗಿ ತಂತ್ರಗಾರಿಕೆ ನಡೆಸುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು 2 ಬಣಕ್ಕೂ ಯಾವುದೇ ಗಲಾಟೆ ಅಥವಾ ಸಂಘರ್ಷ ನಡೆಯದಂತೆ ಕಟ್ಟುನಿಟ್ಟಿನ ನಿರ್ಬಂಧ ವಿಧಿಸಿದ್ದರು. ಈಗ ಆರ್ಟಿ ದೇವೇಗೌಡ ಮತ್ತು ಚೌಡಳ್ಳಿ ಜಗದೀಶ್ ಬಣ ಕಚೇರಿಗೆ ತೆರಳಿ ಅಧಿಕಾರವನ್ನ ಮುಂದುವರಿಸುತ್ತಿದ್ದಾರೆ. ಇತ್ತ ದಿನಗಳಲ್ಲಿ ಗುರುದೇವ್ ಬಣದ ನಿರ್ದೇಶಕರು ಸಭೆ ಸೇರಿ ಮುಂದಿನ ಕಾನೂನು ಹೋರಾಟದ ಕ್ರಮ ಕುರಿತು ಚರ್ಚೆ ನಡೆಸಿದ್ದಾರೆ. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಕುರ್ಚಿ ಕದನ ಮುಂದಿನ ಹಂತ ಯಾವತ್ತಿಗೆ ತಲುಪಲಿದೆ ಎಂಬುದು ಈಗ ಹಾಸನ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಕುತೂಹಲದ ವಿಷಯವಾಗಿದೆ. ಹಾಸನಾಂಬ ಜಾತ್ರಾ ಮಹೋತ್ಸವದ ಅಂಗವಾಗಿ ಸರ್ಕಾರಿ ವಿಜ್ಞಾನ ಕಾಲೇಜಿನ ಹುಲ್ಲು ಹಾಸಿಗೆ ಕ್ರೀಡಾ ಮೈದಾನದಲ್ಲಿ ಆಯೋಜಿಸಿರುವ ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನದ ಹಿನ್ನೆಲೆಯಲ್ಲಿ ಕ್ರೀಡಾಪಟುಗಳಲ್ಲಿ ವ್ಯಕ್ತವಾದ ಅಸಮಾಧಾನಕ್ಕೆ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ಹಾಸನಾಂಬ ಜಾತ್ರಾ ವಸ್ತು ಪ್ರದರ್ಶನ ಸಮಿತಿಯ ಅಧ್ಯಕ್ಷರಾದ ಪಿ ರಮೇಶ್ ಕುಮಾರ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕ್ರೀಡಾ ಮೈದಾನವನ್ನ ಹಾಳು ಮಾಡುವ ಉದ್ದೇಶ ನಮ್ಮದಲ್ಲ. ಹಾಸನಾಂಬ ಉತ್ಸವವನ್ನು ಮತ್ತಷ್ಟು ವೈವಿಧ್ಯಮಯವಾಗಿ ಆಚರಿಸುವ ಉದ್ದೇಶದಿಂದ ಆಹಾರ ಮೇಳ ಹಾಗೂ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಮೈದಾನದ ಹುಲ್ಲು ಹಾಸಿಗೆ ಹಾನಿಯಾಗದಂತೆ ವಿಶೇಷ ಕ್ರಮ ಕೈಗೊಳ್ಳಲಾಗಿದೆ. ಟೆಂಟ್ ಅಳವಡಿಕೆಯಿಂದ ಹುಲ್ಲು ಹಾಳಾಗದಂತೆ ಜಾಗರೂಕತೆ ವಹಿಸಲಾಗಿದೆ. ಕ್ರಿಕೆಟ್ ಪಿಚ್ನ ಸುತ್ತ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಯಾವುದೇ ಹಾನಿ ಸಂಭವಿಸದಂತೆ ಎಚ್ಚರಿಕೆ ವಹಿಸಿದ್ದೇವೆ ಎಂದು ತಿಳಿಸಿದರು. ಇನ್ನು ಕೆಲವು ಕಡೆಗಳಲ್ಲಿ ಅಗತ್ಯ ಕಾಮಗಾರಿಗಾಗಿ ಗುಂಡಿಗಳನ್ನು ತೋಡಲಾಗಿದ್ದು, ಕಾರ್ಯಕ್ರಮ ಮುಗಿದ ಬಳಿಕ ಅವನ್ನ ಮುಚ್ಚಿ ಮೈದಾನವನ್ನ ಯಥಾಸ್ಥಿತಿಗೆ ತರಲಾಗುವುದು ಎಂದು ಭರವಸೆ ನೀಡಿದರು.
ಎಲ್ರಿಗೂ ನಮಸ್ಕಾರ. ನಾನು ಪಿ ರಮೇಶ್ ಕುಮಾರ್, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಮತ್ತು ಹಾಸನಾಂಬ ಜಾತ್ರೆಯ ಸಲುವಾಗಿ ಮಾಡಿರ್ತಕ್ಕಂಥ ವಸ್ತು ಪ್ರದರ್ಶನ ಸಮಿತಿ ಸಭೆಯ ಅಧ್ಯಕ್ಷ ಮಾತಾಡ್ತಾ ಇದ್ದೇನೆ. ಈ ವರ್ಷ 2025 ಹಾಸನಾಂಬ ಕಲಾ ಸಂಭ್ರಮ ಅಂತೇಳಿ ಮಾಡ್ತಾ ಇದ್ದೇವೆ. ಹಾಸನಾಂಬ ಕಲಾ ಸಂಭ್ರಮದ ಒಂದು ಭಾಗ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳು. ಇಲ್ಲಿ ನಾವು ಸುಮಾರು 124 ಮಳಿಗೆಗಳನ್ನು ನಮ್ಮ ಸರ್ಕಾರಿ ವಿಜ್ಞಾನ ಮಹಾವಿದ್ಯಾಲಯದ ಆವರಣ ಏನಿದೆ, ಆ ಸೈನ್ಸ್ ಗ್ರೌಂಡ್, ಇಲ್ಲಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಇಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಪ್ರಮುಖ ಸಂಸ್ಥೆಗಳಿಂದ ಮತ್ತು ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಮಾಡಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ರು ಇವರು ಬಂದು ವಸ್ತು ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದಾರೆ. ಇದು ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಸಿರಿಕಲ್ಚರ್ ಡಿಪಾರ್ಟ್ಮೆಂಟು, ಮೀನುಗಾರಿಕೆ ಇಲಾಖೆ, ಜೊತೆಗೆ NRLM ಏನಿದೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಪ್ರೋಗ್ರಾಮಲ್ಲಿ ಏನಿದ್ದಾರೆ ಅವರು, ಲೈವ್ಲಿಹುಡ್ ಮೆಷಿನ್ಸ್ನವರು ಮತ್ತು NULMನವರು, ಜೊತೆಗೆ ನಮ್ಮ DICಯಿಂದ, ಟೆಕ್ಸ್ಟೈಲ್ಸ್ ಡಿಪಾರ್ಟ್ಮೆಂಟಿಂದ ಕೆಲವರು ಸೀರೆಯನ್ನು ಮಾರಾಟ ಮಾಡತಕ್ಕಂಥವ್ರು, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು, ಉದಾಹರಣೆಗೆ ಮೊಳಕಾಲ್ಮೂರು ಸೀರೆಯವರು ಇಲ್ಲಿ ಬಂದು ಸೀರೆ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಳಗಾಂನಿಂದ ಕೂಡ ಬರ್ತಾ ಇದ್ದಾರೆ. ಇದರ ಜೊತೆಗೆ ಸುಮಾರು ಒಂದು 24 ಆಹಾರ ಮಳಿಗೆಗಳನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದು ನಾಳೆ ಅಂದರೆ 9/10/2025 ಈ ವಸ್ತು ಪ್ರದರ್ಶನ ಪ್ರಾರಂಭ ಆಗ್ತದೆ ಮತ್ತು 22/10/2025 ಹಾಸನಾಂಬ ಮುಗಿಯೋ ತನಕನೂ ನಾವು ಇಲ್ಲಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸ್ತಾ ಇದ್ದೇವೆ. ಇಲ್ಲಿ ನಮ್ಮ ಜಿಲ್ಲೆಯ ರೈತರು ಉತ್ಪಾದನೆ ಮಾಡಿರ್ತಕ್ಕಂಥ ಉತ್ಪನ್ನಗಳಾಗಿರ್ಬೋದು ಮತ್ತು ಕರಕುಶಲ ಏನಿದ್ದಾರೆ ಅವರು, ಗುಡಿ ಕೈಗಾರಿಕೆಯವರು, ಅವರು ಮಾಡಿರ್ತಕ್ಕಂಥ ಉತ್ಪನ್ನಗಳಿರ್ಬೋದು, ಒಟ್ಟಾರೆ ನಮ್ಮ ಜಿಲ್ಲೆಯ ರೈತರು ಮತ್ತು ನಮ್ಮ ಜಿಲ್ಲೆಯ ನಾಗರಿಕರು ಮಾಡಿರೋದಂಥ ಹಲವಾರು ಉತ್ಪನ್ನಗಳನ್ನ ನಾವಿಲ್ಲಿ ವಸ್ತು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಹಾಸನ ಜಿಲ್ಲೆಯ ಎಲ್ಲ ನಾಗರಿಕರು ಮತ್ತು ಈ ಹಾಸನಾಂಬ ಜಾತ್ರೆಗೆ ಬರತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಇದು ನಮ್ಮ ಏನು ದೇವಸ್ಥಾನದಿಂದ ಭಾಳ ದೂರ ಇಲ್ಲ, ಸಾಲ್ಗಾಮೆ ರಸ್ತೆಯಲ್ಲಿದೆ, ಮಹಾವಿದ್ಯಾಲಯದ ಆವರಣ ಅಂತೇಳಿ ಹೇಳಿದರೆ ಎಲ್ಲರೂ ಹೇಳ್ತಾರೆ, ವಿಜ್ಞಾನ ಮಹಾವಿದ್ಯಾಲಯದ ಆವರಣ. ಮತ್ತು ಇದಕ್ಕೆ ನಾವು ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಪಕ್ಕದಲ್ಲೇ ಕಲಾ ಮಹಾವಿದ್ಯಾಲಯ ಇದೆ. ಕಲಾ ಮಹಾವಿದ್ಯಾಲಯದ ಗ್ರೌಂಡನ್ನು ನಾವು ಪಾರ್ಕಿಂಗಿಗೆ ಬಳಸ್ಕೊತಾ ಇದ್ದೇವೆ. ಇಲ್ಲಿ ಪಾರ್ಕಿಂಗ್ ಕೂಡ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ಹಾಸನಾಂಬ ಜಾತ್ರೆಗೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮತ್ತು ಹಾಸನದಲ್ಲಿ ವಾಸ ಇರತಕ್ಕಂಥ ಎಲ್ಲ ನಾಗರಿಕರು ಈ ಒಂದು ವಸ್ತು ಪ್ರದರ್ಶನಕ್ಕೆ ಭೇಟಿ ಕೊಡಬೇಕು, ಇದರ ಸಂಪೂರ್ಣ ಉಪಯೋಗವನ್ನು ಪಡ್ಕೋಬೇಕು ಮತ್ತು ನಮ್ಮ ಈ ವಸ್ತು ಪ್ರದರ್ಶನವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ನಾನು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಮೂರ್ತಿ BR ಗವಾಯ್ ಅವರ ಮೇಲೆ ಶೂ ಎಸೆದಿರುವ ಆರೋಪಿಯನ್ನ ಬಂಧಿಸುವಂತೆ ಆಗ್ರಹಿಸಿ ದಲಿತ ಸಂಘಟನೆ ಸಮನ್ವಯ ಸಮಿತಿಯಿಂದ ಹಾಸನದಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಅಂಬೇಡ್ಕರ್ ಪ್ರತಿಮೆ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಆರೋಪಿ ವಕೀಲ ಕಿಶೋರ್ ರಾಕೇಶ್ ವಿರುದ್ಧ ಧಿಕ್ಕಾರ ಕೂಗಿ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ RPI ಸತೀಶ್, ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರು ಧರ್ಮ ಮಾರ್ಗದಲ್ಲಿ ನಡೆಯುತ್ತಿರುವ ಡಾಕ್ಟರ್ ಅಂಬೇಡ್ಕರ್ ಅನುಯಾಯಿಯಾಗಿದ್ದು, ಇದನ್ನ ಮನುವಾದಿ ಮನಸ್ಥಿತಿಯ ಜಾತಿವಾದಿಗಳಿಗೆ ಅರಗಿಸಿಕೊಳ್ಳಲು ಆಗದೆ ಅವರ ಮೇಲೆ ಶೂ ಎಸೆದಿದ್ದಾರೆ ಎಂದು ಕಿಡಿಕಾರಿದರು. ವಕೀಲ ಕಿಶೋರ್ ರಾಕೇಶ್ ಶೂ ಎಸೆದಿರುವುದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆಯುವ ಮೂಲಕ ಈ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದ್ದಾರೆ. ನ್ಯಾಯಮೂರ್ತಿ ಮೇಲೆ ಶೂ ಎಸೆಯಲು ದೇವರೇ ನನಗೆ ಪ್ರೇರಣೆ ನೀಡಿತು ಎಂದು ಆರೋಪಿ ಹೇಳಿಕೆ ನೀಡಿದ್ದಾನೆ. ಅಂತಹ ದೇವರಿಗೂ ನಮ್ಮ ಧಿಕ್ಕಾರವಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಆರೋಪಿ ವಿರುದ್ಧ ಸುಮುಟೋ ಪ್ರಕರಣ ದಾಖಲಿಸಿ ಬಂಧಿಸಬೇಕು, ಇಲ್ಲದಿದ್ದರೆ ದಲಿತ ಪರ ಸಂಘಟನೆಗಳ ವತಿಯಿಂದ ದೇಶಾದ್ಯಂತ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ವೇಳೆ ದಲಿತ ಮುಖಂಡರಾದ ಕೃಷ್ಣದಾಸ್, ಅಂಬುಗ ಮಲ್ಲೇಶ್, ಸೋಮಶೇಖರ್, ಶಿವಮ್ಮ ಪ್ರತಿಭಟನೆ ನೇತೃತ್ವ ವಹಿಸಿದ್ದರು. ಏನು ಶೂ ಎಸ್ತಿದ್ದೇನೆ ಅದು ಗವಾಯರಿಗೆ ಮಾತ್ರ ಸೀಮಿತವಾದಂಥದ್ದಲ್ಲ. ಈ ದೇಶದ ಪ್ರಜಾಪ್ರಭುತ್ವದ ಮೇಲೆ, ಈ ದೇಶದ ನ್ಯಾಯಾಂಗದ ಮೇಲೆ, ಈ ದೇಶದ ಸಂವಿಧಾನದ ಮೇಲೆ ಹಾಗೂ ಸಮಸ್ತ ಜನಗಳ ಮೇಲೆ ಈ ಶೂ ಎಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ. ಹಾಗೆಯೇ ಏನು ಇವತ್ತು ಆ ಶೂ ಎಸ್ತಕ್ಕಂಥ ವಕೀಲರನ್ನ ನಮ್ಮ ನ್ಯಾಯಾಧೀಶರು ಖಂಡಿಸಿದ್ದಾರೆ. ಅದರ ಜೊತೆಗೆ ನಾನು ಕ್ಷಮಿಸಿನಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅವನು ಎಸ್ತಂಥ ಶೂನ ವಾಪಸ್ ಕೊಟ್ಟಿದ್ದಾರೆ. ಅವನು ಹೇಳ್ತಾನೆ, ನಾನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ, ನನಗೆ ನನ್ನ ದೇವರು ಪ್ರಚೋದನೆ ಮಾಡಿದೆ ಈ ಶೂನ ಎಸಲಿಕ್ಕೆ ಅಂತ ಮಾತನ್ನು ಹೇಳಿದ್ದೇನೆ.
ನಾವು ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ, ಈಗೇನು ನ್ಯಾಯಾಧೀಶರು ವಾಪಸ್ ಕೊಟ್ಟಿದ್ದಾರಲ್ಲ ಶಿವ, ನಿನಗೆ ಯಾವ ದೇವರು ಪ್ರಚೋದನೆ ಮಾಡ್ತೋ ಆ ದೇವರ ಮುಂದಿಟ್ಟು ಪೂಜೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೀವಿ. ನೀನು ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿಗೆ ನಿನ್ನ ದೇವರು ಶೂ ಎಸೆಯತಕ್ಕಂಥ ಮನಸ್ಥಿತಿ ಕೊಡ್ತು ಅಂದರೆ ಆ ದೇವರಿಗೆ ನಮ್ಮ ಧಿಕ್ಕಾರ ಇದೆ. ನಿಮ್ಮ ಮನಸ್ಥಿತಿ ಅರ್ಥ ಆಗುತ್ತೆ. ನೀವು ಯಾವ ಧರ್ಮವನ್ನು ಪ್ರತಿಪಾದನೆ ಮಾಡ್ತಿದ್ದೀರಿ ಆ ಧರ್ಮದ ಮನಸ್ಥಿತಿ ಹೆಂಗಿದೆ ಅಂತ ಗೊತ್ತಾಗುತ್ತೆ. ನೀವು ಯಾವ ಧರ್ಮವನ್ನು ಪ್ರತಿಪಾದನೆ ಮಾಡ್ತೀವಿ, ನೀವು ಯಾವ ದೇವ್ರನ್ನ ಹೆಸರಿನಲ್ಲಿ ಮಾಡ್ತಿದ್ದೀರಿ ಆ ದೇವ್ರನ್ನ ಹೆಸರು ನಿಮ್ಮ ಮನಸ್ಥಿತಿ ಅರ್ಥ ಮಾಡ್ತಿದೆ. ಆದರೆ ಗವಾಯಿ ಅವರು ಪಾಲನೆ ಮಾಡ್ತಿರ್ತಕ್ಕಂಥ ಧರ್ಮ, ಅವರು ಪಾಲನೆ ಧರ್ಮ ಏನಿದೆ, ಅವರ ಬೌದ್ಧರೇನಿದ್ದಾರೆ, ಬುದ್ಧ ಏನಿದೆ, ಬುದ್ಧ ಧರ್ಮವನ್ನು ಪಾಲನೆ ಮಾಡ್ತಿದ್ದಾರೆ. ಬುದ್ಧನ ಅಹಿಂಸಾ ಮಾರ್ಗ, ಬುದ್ಧನ ಪ್ರಜ್ಞೆ, ಬುದ್ಧನ ಶಾಂತಿ, ಇದನ್ನ ಪಾಲನೆ ಮಾಡ್ತಕ್ಕಂಥವ್ರು ನಮ್ಮ ಬಿ ಆರ್ ಗವಾಯಿ ಅವರ ಮನಸ್ಥಿತಿಗೂ ನಿನ್ನ ಧರ್ಮ ಮತ್ತು ನಿನ್ನ ದೇವರ ಮನಸ್ಥಿತಿ ಉಳ್ಳಂಥ ನಿನಗೂ ತುಂಬ ವ್ಯತ್ಯಾಸ ಅಂತಕ್ಕಂಥ ಇಡೀ ಪ್ರಪಂಚಕ್ಕೆ ಈ ಸಂದರ್ಭದಲ್ಲಿ ಅರ್ಥ ಆಗ್ತಾ ಇದೆ. ಹಾಗಾಗಿ ನಾವು ಧಿಕ್ಕಾರ ಹೇಳ್ತಿದ್ದೇವೆ. ಅವನ್ನ ಈ ಕೂಡಲೇ ಸುಮೋಟೋ ಕೇಸ್ ಆಗಲಿ ಹಾಕಿ, ಏನು ದಲಿತ ದೌರ್ಜನ್ಯ ಕಾಯ್ದೆ ಹೇಳಿ ಹಾಗೂ ದೇಶದ್ರೋಹಿ ಕಾಯ್ದೆ ಹೇಳಿ ಅವನ್ನ ದಾಖಲೆ ಮಾಡಿ ಬಂಧಿಸಬೇಕು. ನವೆಂಬರ್ 13ರಿಂದ 15ರವರೆಗೆ ಹಾಸನದಲ್ಲಿ ಸಿಐಟಿಯು 16ನೇ ರಾಜ್ಯ ಸಮ್ಮೇಳನ ನಡೆಯಲಿದೆ ಎಂದು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಈ ಸಮ್ಮೇಳನವು ತಿಂಗಳಿಗೆ ಕನಿಷ್ಠ 36,000 ವೇತನ, 9,000 ಪಿಂಚಣಿ, ಉದ್ಯೋಗ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆಗಾಗಿ ಒತ್ತಾಯಿಸುವುದರ ಜೊತೆಗೆ ಹೊಸ ಕಾರ್ಮಿಕ ಸಂಹಿತೆಗಳ ವಿರುದ್ಧ ಹೋರಾಟ ಘೋಷಿಸುವ ಉದ್ದೇಶವನ್ನು ಹೊಂದಿದೆ. ಸಮೃದ್ಧ ಮತ್ತು ಸೌಹಾರ್ದ ಕರ್ನಾಟಕದ ನಿರ್ಮಾಣ ಎಂಬ ಆಶಯದೊಂದಿಗೆ ಸಮ್ಮೇಳನ ನಡೆಯಲಿದೆ ಎಂದು ಹೇಳಿದರು. ಭಾರತದ ಪ್ರಮುಖ ಕಾರ್ಮಿಕ ಚಳುವಳಿಯಾದ ಸಿಐಟಿಯು ದೇಶಾದ್ಯಂತ ಕಾರ್ಮಿಕರು, ರೈತರು, ಕೂಲಿ ಕಾರ್ಮಿಕರು ಹಾಗೂ ದಲಿತರ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಿಐಟಿಯು ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ದು, ಹಾಸನ ಜಿಲ್ಲೆಯ 8 ತಾಲೂಕುಗಳಲ್ಲಿಯೂ ಸಂಘಟನೆಗಳು ಸಕ್ರಿಯವಾಗಿದೆ ಎಂದರು. ಉಸ್ತುವಾರಿಯಲ್ಲಿ 16ನೇ ರಾಜ್ಯ ಸಮ್ಮೇಳನವನ್ನು ಹಾಸನ ನಡೆಸ್ತಾ ಇದ್ದೀವಿ. 16ನೇ ರಾಜ್ಯ ಸಮ್ಮೇಳನ ನವೆಂಬರ್ 13, 14, 15 ಅಂಬೇಡ್ಕರ್ ಭವನ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯುತ್ತೆ. ಸುಮಾರು 400 ಜನ ಪ್ರತಿನಿಧಿಗಳು ಎಲ್ಲ ಜಿಲ್ಲೆಗಳ, ಎಲ್ಲ ತಾಲೂಕುಗಳಿಂದ ಮತ್ತು ಪಕ್ಕದ ರಾಜ್ಯಗಳಿಂದಲೂ ಸೇರಿದಂತೆ ಎಲ್ಲ ವಿಭಾಗದ ಕಾರ್ಮಿಕರು, ಅಂದರೆ ಸಣ್ಣ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಂದ ಹಿಡಿದು ಪಬ್ಲಿಕ್ ಸೆಕ್ಟರ್ ಇರತಕ್ಕಂಥ ದೊಡ್ಡ ಕೈಗಾರಿಕೆಗಳಿರ್ತಕ್ಕಂಥ ಕಾರ್ಮಿಕರ ಪ್ರತಿನಿಧಿಗಳು ಕೂಡ ಆ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ. ಪ್ರತಿನಿಧಿಗಳಾಗಿ ನಮ್ಮ ಜಿಲ್ಲೆಯಲ್ಲಿ ಅವರು ಇರ್ತಾರೆ. ಅವರಿಗೆ ಒಂದು ಆತಿಥ್ಯವನ್ನು ಕೊಡಲಿಕ್ಕೆ ನಾವು ಈಗಾಗಲೇ ಸರ್ವ ರೀತಿಯ ಸಿದ್ಧತೆ ಮಾಡ್ತೀವಿ. ಮುಖ್ಯವಾಗಿ ಇದರ ಉದ್ದೇಶ ಏನಂದರೆ, ಇವತ್ತು ಕರ್ನಾಟಕವೂ ಸೇರಿದಂತೆ ಇಡೀ ದೇಶದಲ್ಲಿ ಕಾರ್ಮಿಕರ ಹಕ್ಕುಗಳು ಅತ್ಯಂತ ತೀವ್ರ ರೀತಿಯಲ್ಲಿ ದಮನ ಆಗ್ತಾಯಿದೆ. ಕಾರ್ಮಿಕರ ವೇತನಗಳು ಹೆಚ್ಚಾಗ್ತಾ ಇಲ್ಲ. ಹಾಗೆಯೇ ಇಡೀ ದುಡಿಯೋ ಜನ ವಿಭಾಗದ ಆದಾಯ ಹೆಚ್ಚಾಗ್ತಾ ಇಲ್ಲ. ಅದು ರೈತರ ಆದಾಯ ಹೆಚ್ಚಾಗ್ತಾ ಇಲ್ಲ, ಕಾರ್ಮಿಕರ ಆದಾಯವೂ ಕೂಡ ಹೆಚ್ಚಾಗ್ತಾ ಇಲ್ಲ. ಸೊ ಕಾರ್ಮಿಕರ ಆದಾಯ ಹೆಚ್ಚಾದರೆ ಮಾತ್ರ, ರೈತರ ಆದಾಯ ಹೆಚ್ಚಾದರೆ ಮಾತ್ರವೇ ಭಾರತದಲ್ಲಿ ಆರ್ಥಿಕ ಚಟುವಟಿಕೆಗಳು ಹೆಚ್ಚು ಗರಿಗೆದರುತ್ತೆ, ಉತ್ಪಾದನಾ ವಲಯ ಪುನಶ್ಚೇತನಗೊಳ್ಳುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಬೆಳವಣಿಗೆ ಇವತ್ತು ಭಾರತದಲ್ಲಿ ಕಾಣಿಸ್ತಾ ಇದ್ದೀವಿ. ಅದಕ್ಕೆ ಕಾರಣ ಇರತಕ್ಕಂಥದ್ದು ಈ ದೇಶದ ಉದಾರೀಕರಣ ನೀತಿಗಳು. ಯಾವುದೇ ಉತ್ಪಾದನಾ ವಲಯಕ್ಕೆ ಪ್ರೋತ್ಸಾಹ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಅತ್ಯಂತ ತೀವ್ರತರವಾಗಿ ಇವತ್ತು ನವ ಉದಾರವಾದಿ ನೀತಿಗಳೆಲ್ಲ ಜಾರಿ ಮಾಡಲಾಗ್ತದೆ. ಹಾಗಾಗಿಯೇ ಕೈಗಾರಿಕೆಗಳು ಮುಚ್ತಾ ಇರತಕ್ಕಂಥದ್ದು, ಬ್ಯಾಂಕ್ಗಳ ಖಾಸಗೀಕರಣ ಆಗ್ತಾ ಇರತಕ್ಕಂಥದ್ದು, ಉದ್ಯೋಗದ ಅವಕಾಶಗಳು ಅತ್ಯಂತ ಕ್ಷೀಣ ಆಗ್ತಾ ಇರತಕ್ಕಂಥ ನಾವು ಗಮನಿಸ್ತೀವಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯವಾದ ಬೇಡಿಕೆ ಏನಂತಂದರೆ, CIT ಅಖಿಲ ಭಾರತ ಮಟ್ಟದ ಬೇಡಿಕೆ ಕಾರ್ಮಿಕರಿಗೆ 36,000 ರೂಪಾಯಿ ಕನಿಷ್ಠ ವೇತನ, ಅಂದರೆ ಅತ್ಯಂತ ಕುಶಲವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ 36,000 ಕನಿಷ್ಠ ವೇತನವನ್ನು ಸರ್ಕಾರ ಕಡ್ಡಾಯವಾಗಿ ನಿಗದಿ ಮಾಡಲೇಬೇಕು. ಕನಿಷ್ಠ 10,000 ಅವರಿಗೆ ಪೆನ್ಷನ್ ಸಿಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಅವರಿಗೆ ಉದ್ಯೋಗ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆಯನ್ನು ಸರ್ಕಾರ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು CITನ ಬಹಳ ಮುಖ್ಯವಾಗಿರ್ತಕ್ಕಂಥ ಬೇಡಿಕೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಅರವಿಂದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ MB ಪುಷ್ಪಾ, ಜಿಲ್ಲಾ ಉಪಾಧ್ಯಕ್ಷರು GP ಸತ್ಯನಾರಾಯಣ, ಗ್ರಾಮ ಪಂಚಾಯಿತಿ ನೌಕರರ ಸಂಘದ KT ಹೊನ್ನೇಗೌಡ ಹಾಗೂ ಅಂಗನವಾಡಿ ನೌಕರರ ಸಂಘದ ಮಂಜುಳಾ ಸೇರಿದಂತೆ ಹಲವರು ಹಾಜರಿದ್ದರು. ಮೈಸೂರು ರಾಜರ ಕಾಲದಿಂದ ನೆಲೆಸಿದ್ದ ಹಳೆಬೀಡು, ಐದಳ್ಳ ಕಾವಲು
ನಾಯಕನಕೆರೆ ಹಾಗೂ ಚಿಕ್ಕಲಿಂಗನಹಳ್ಳಿ ವ್ಯಾಪ್ತಿಯ ರೈತರು ತಮ್ಮ ಭೂಮಿಯನ್ನು ನಿಖರವಾಗಿ ಹೊಂದಿದ್ದರು. ಈಗ ಆಡಳಿತಾತ್ಮಕ ಗೊಂದಲದಲ್ಲಿ ಸಿಲುಕಿದ್ದಾರೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ದೂರಿದ್ದಾರೆ. ಈ ಅರಣ್ಯ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನಾಗಲೇ 3 ಪತ್ರಿಕಾ ಹೇಳಿಕೆಯನ್ನು ಮಾಡೋದ್ರ ಮೂಲಕ ವಿಶೇಷವಾಗಿ ಐದಳ್ಳ ಕಾವಲು ಬಗ್ಗೆ ನಾನು ಮಾತಾಡ್ತೇನೆ ಅಂತಕ್ಕಂಥ ಮಾತನ್ನು ಹಿಂದೆ ಹೇಳಿದ್ದೆ. ಇವತ್ತು ಐದಳ್ಳ ಕಾವಲು ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ನಿಮಗೆ ಕೊಟ್ಟಿರ್ತಕ್ಕಂಥ ಈ ಮಾಹಿತಿಯಲ್ಲಿ ಮೊದಲನೇ ಪೇಜ್ ಅಧಿಸೂಚನೆ ಸಂಖ್ಯೆ 13/5/1898 ಐದಳ್ಳ ಕಾವಲು ರಕ್ಷಿತ ಅರಣ್ಯ 11,584.38 ಎಕರೆ ಪ್ರದೇಶ. ಅಂದಿನ ಮಹಾರಾಜರು 13/5/98 ಘೋಷಣೆ ಮಾಡ್ತಾರೆ ರಕ್ಷಿತ ಅರಣ್ಯ ಅಂತ. ಇದು 3 ತಾಲೂಕಿಗೆ ಸೇರುತ್ತೆ. ಅದರಲ್ಲಿ ಹಳೇಬೀಡು ಬೇಲೂರಿಗೇನೆ 5,164, ಐದಳ್ಳ ಕಾವಲ್ ಅಂತ ತಾವು ಕೇಳಿರ್ಬೋದು ಸಾಲ್ಗಮ್ಮೆ ಹೋಬಳಿ ಪ್ರದೇಶ 3,759, ಜಾವಗಲ್ ನಾವಿಕೇನಕೆರೆ ಕಾವಲು ಸೇರಿ 2,578 ಮತ್ತು ಚಿಕ್ಕಲಿಂಗನಹಳ್ಳಿ ಒಟ್ಟು 11,584ರಲ್ಲಿ 10,000 ಐದಳ್ಳ ಕಾವಲು ಉಳಿದದ್ದು ರಾಮದೇವರ ಹಳ್ಳಿ ಮೀಸಲು ಅರಣ್ಯ. ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಬಹುಪಾಲು ಭೂಮಿ ಮುಂಜಾಗ್ರತೆ ಆಗಿಬಿಟ್ಟಿದೆ. ಹಾಸನ ತಾಲೂಕಿನ ಸಾಲ್ಗಾಮೆ ಹೋಬಳಿ ಐದಳ್ಳ ಕಾವಲ್ ಸರ್ವೆ ನಂಬರ್ 1 ಭಾಗ 2, 3 ಇದರಲ್ಲಿ ಈ ಕಡೆ ಇದೆ. ಈ 3,759ರಲ್ಲಿ ಆ ಭಾಗದ ಒಂದು 8-9 ಹಳ್ಳಿಗಳೇನಿದೆ, ನಿಟ್ಟೂರು, ಬ್ರಹ್ಮದೇವಹಳ್ಳಿ, ಸ್ವಪ್ನಹಳ್ಳಿ, ಕುಪ್ಪಾಳ ಬೊಮ್ಮೇನಹಳ್ಳಿ, ಈ ಐದಳ್ಳ, ಹಂಗರಳ್ಳಿ ಎಲ್ಲ ಒಟ್ಟು ಪ್ರದೇಶ 3,759ರಲ್ಲಿ ನಾನು ಶಾಸಕನಾಗಿದ್ದಾಗಲೇ ಸಾಧಾರಣ 3,000 ಎಕರೆ ಜಮೀನನ್ನು ಮುಂಜಾಗ್ರತೆ ಮಾಡಿಬಿಟ್ಟಿದ್ದೆ. ಇದೇ ಥರ ಜಾವಗಲ್ ಹೋಬಳಿನಲ್ಲೂ ಕೂಡ ಅರಸೀಕೆರೆ ತಾಲೂಕು ಜಾವಗಲ್ ನಾಯಕನಕೆರೆ ಕಾವಲು ಅದಕ್ಕೆ ಸೇರಿದಂಥ 2,588 ಪ್ರದೇಶ. ಸ್ವಲ್ಪ ಭಾಗ ಮಾತ್ರ ಬೇಲೂರು ತಾಲೂಕು ಹಳೇಬೀಡು. ರೈತರು ನಿರಂತರವಾಗಿ ಭಾಳ ವರ್ಷದಿಂದ ಅವರು ಉಳುಮೆ ಮಾಡ್ಕೊಂಡು ಬಂದು ಬಗರಕುಮಲ್ ಅರ್ಜಿ ಹಾಕಿದ್ರು ಕೂಡ ಅವ್ರಿಗೆ ಮುಂಜಾಗ್ರತೆ ಆಗಲಿಲ್ಲ. ಈ ಭಾಗದಲ್ಲಿ ಗಣಸಿ ಕ್ಷೇತ್ರ ಅಂತಕ್ಕಂಥ ಭಾಗದ್ದು ಪರಿಪೂರ್ಣವಾಗಿ ಮುಂಜಾಗ್ರತೆ ಆಯಿತು. ಈ ಮುಂಜಾಗ್ರತೆ ಆದಂಥ ಪ್ರದೇಶದಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಸಾಲವನ್ನು ಸಹಕಾರಿ ಕ್ಷೇತ್ರದಿಂದ ರೈತರು ಪಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಕೂಡ ಆ ಜಮೀನಿನ ಮೇಲೆ ಬಾವಿ ಇರ್ಬೋದು, ತದನಂತರ ನಾನಾ ಅಭಿವೃದ್ಧಿ ಕಾರ್ಯಕ್ರಮಗಳು, ತೋಟ, ತುಡಿಕೆ, ಮನೆಗಳು ಇತ್ಯಾದಿ ಅಭಿವೃದ್ಧಿಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಆ ಪ್ರದೇಶಕ್ಕೆ ಹೋದರೆ ಪ್ರತಿಯೊಬ್ಬರಿಗೂ ಕಾಣುತ್ತೆ. ಇವತ್ತು ಅವರಿಗೆಲ್ಲ ಮುಂಜಾಗ್ರತೆ ಆಗಿರ್ತಕ್ಕಂಥದ್ದು ಈ ಪಾಣಿನಲ್ಲಿ ನಮೂದೇ ಆಗಿದೆ. ಆಮೇಲೆ ಅವ್ರು ಸಾಲ ಪಡೆದಿರೋದು ಕೂಡ ಇದೆ. ಬೇಲೂರು PLDB, ಸಹಕಾರಿ ಬ್ಯಾಂಕ್ಗಳು ಮತ್ತು ಬಾವಿಗಳನ್ನು ಸರ್ಕಾರನೇ ಮುಂಜಾಗ್ರತೆ ಮಾಡಿರ್ತಕ್ಕಂಥದ್ದು. ಸರ್ಕಾರದ ಸಹಕಾರಿ ಅಂದರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟಿಂದಲೇ ಪಡೆದಿರ್ತಕ್ಕಂಥ ಸರ್ಕಾರದ ಸಾಲ. ಸಹಕಾರಿ ಬ್ಯಾಂಕ್ಗಳಂದ್ರೆ ಗೊತ್ತಾಯ್ತಲ್ಲ, PLDB ಕೋಆಪರೇಟಿವ್ ಬ್ಯಾಂಕ್ಗಳು ಮತ್ತು ಎಲ್ಲ ನಿಗಮಗಳು ಬಾವಿಗಳನ್ನು ಮುಂಜಾಗ್ರತೆ ಮಾಡಿರ್ತಕ್ಕಂಥದ್ದು. ಎಲ್ಲ ಎಂಟ್ರಿ ದಾಖಲೆ, ಪಾಣಿ ಮತ್ತೊಂದು ಪಕ್ಕಾ ದಾಖಲೆ ಇರೋವತ್ತಿ ತಾನೇ ಅವ್ರು ಕೊಟ್ಟಿರ್ತಕ್ಕಂಥದ್ದು ಸಾಲ ಕೊಟ್ಬಿಟ್ಟಿದ್ದಾರೆ. ನೀವು ಇಂಡೀಕರಣ ಮಾಡಿ ಅಂತ ಪತ್ರ ಬರಿತೀರಾ. ವಿಶೇಷವಾಗಿ ನಾನು ಐದಳ್ಳ ಕಾವಲು ಬಗ್ಗೆ ಹೇಳ್ತೇನೆ ಅಂತಕ್ಕಂಥದ್ದನ್ನು ಯಾಕಪ್ಪ ಪ್ರಸ್ತಾಪ ಮಾಡಿದೆ ಅಂತ ಅಂದರೆ, ತಾವು ಪೇಜ್ ನಂಬರ್ 3 ನೋಡಿ, ಬೇಲೂರು ತಾಲೂಕು ಹಳೇಬೀಡು ಹೋಬಳಿ ಐದಳ್ಳ ಕಾವಲು ಗ್ರಾಮದ ಸರ್ವೆ ನಂಬರ್ ಅರಣ್ಯ ಭೂಮಿಯನ್ನು ಪಹಣಿಯಲ್ಲಿ ಅರಣ್ಯ ಇಲಾಖೆ ಸೇರಿಕೆಗೆ ಇಂಡೀಕರಣ ಮಾಡುವ ಬಗ್ಗೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಮಾಡಲೇಬೇಕು, ಬೇರೆ ವೇಳೆ ಅವಕಾಶವಿಲ್ಲ. ಹಾಸನಾಂಬ ಜಾತ್ರಾ ಮಹೋತ್ಸವ ಹಿನ್ನೆಲೆ ಜಿಲ್ಲಾಧಿಕಾರಿ ಮಾಹಿತಿ. ಹಾಸನಾಂಬ ದೇವಿ ಜಾತ್ರೆ ಸ್ಥಳೀಯ ಹಬ್ಬ, ಇದು ನಾಡ ಹಬ್ಬ ಅಲ್ಲ. ಜಿಲ್ಲಾಡಳಿತ ಕ್ರಮಕ್ಕೆ ಎಎಪಿ ರಾಜ್ಯ ಉಪಾಧ್ಯಕ್ಷ ಅಖಿಲ ಯೋಗೀಶ್ ಖಂಡನೆ. ದೇವಾಲಯ ಬಾಗಿಲು ತೆರೆಯುವ ವೇಳೆ ಕಪ್ಪು ಬಾವುಟ ಹಾರಿಸುವ ಮೂಲಕ ಪ್ರತಿಭಟನೆಯ ಎಚ್ಚರಿಕೆ. ಸಕಲೇಶಪುರ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಇಬ್ಬರು ಬಾಲಕರು ಕೃಷಿ ಹೊಂಡದಲ್ಲಿ ಮುಳುಗಿ ಮೃತಪಟ್ಟ ಘಟನೆ. ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಮೃತರ ಮನೆಗಳಿಗೆ ಭೇಟಿ, ಪೋಷಕರಿಗೆ ಧನ ಸಹಾಯ ಮಾಡಿ ಸಾಂತ್ವನ ಹೇಳಿದ ಶಾಸಕರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.